ನಮಸ್ಕಾರ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿಂಚನಾ. ಇರಾನ್ ಹಾಗೂ ಇಸ್ರೇಲ್ ಅಮೆರಿಕ ನಡುವೆ ರಣಭೀಕರ ಯುದ್ಧ ನಡೀತಾ ಇದೆ. ಇರಾನ್ನ ಸುಪ್ರೀಂ ಲೀಡರ್ ಖಮೇನಿ ಹತ್ಯೆಯ ಬಳಿಕ ಪರಿಸ್ಥಿತಿ ಇನ್ನಷ್ಟು ತೀವ್ರಗೊಳ್ತಾ ಇದೆ. ಪ್ರತೀಕಾರದ ದಾಳಿಗೆ ಮುಂದಾಗಿದೆ ಇರಾನ್. ಜೊತೆಗೆ ನಮ್ಮ ಭಾರತ ಒಂದು ರೀತಿ ತಟಸ್ಥ ನಿಲುವನ್ನ ಪಡೆದುಕೊಳ್ತಾ ಇದೆ. ಇಸ್ರೇಲ್ ಇರಾನ್ ವಾರ್ ಮತ್ತಷ್ಟು ಭೀಕರಗೊಳ್ತಾ ಇದೆ. ಮಧ್ಯ ಪ್ರಾಚ್ಯ ಧಗಧಗಿಸ್ತಾ ಇದೆ. ಇದರಲ್ಲಿ ಸಾಕಷ್ಟು ಜನರು ಸಾವನ್ನಪ್ತಾ ಇದ್ದಾರೆ. ಅಂದ್ರೆ ಇದು ರಾಷ್ಟ್ರಗಳ ನಡುವಿನ ಯುದ್ಧ. ಆದ್ರೆ ಇಲ್ಲಿ ನಾಗರಿಕರು ಬಲಿಯಾಗ್ತಾ ಇದ್ದಾರೆ. ಇದೆಲ್ಲದರ ಬಗ್ಗೆ ಇವತ್ತು ನಾವು ಮಾತಾಡ್ತಾ ಹೋಗೋಣ. ಜೊತೆಗೆ ಈ ಒಂದು ಯುದ್ಧದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಖಮೇನಿ ಹತ್ಯೆಯಾಗಿದೆ, ಜೊತೆಗೆ ಭಾರತದಲ್ಲೂ ಕೂಡ ಸಾಕಷ್ಟು ಜನರು ಇದಕ್ಕೆ ಕಂಬನಿಯನ್ನ ಮಿಡಿತಾ ಇದ್ದಾರೆ, ಕಣ್ಣೀರಿಡ್ತಿದ್ದಾರೆ. ಅಂದ್ರೆ ಖಮೇನಿಯನ್ನ ಧರ್ಮಗುರು ಅಂತ ಕೆಲವೊಂದಿಷ್ಟು ಸಮುದಾಯದವರು ಸ್ವೀಕರಿಸಿದ್ರು, ಅವರು ಇದಕ್ಕೆ ಕಂಬನಿಯನ್ನ ಮಿಡಿತಾ ಇದ್ದಾರೆ. ಇದೆಲ್ಲದರ ಬಗ್ಗೆ ಇವತ್ತು ಮಾತಾಡೋಣ. ಇಸ್ರೇಲ್ ಇರಾನ್ ವಾರ್ ಮತ್ತಷ್ಟು ಭೀಕರ ಸ್ವರೂಪವನ್ನ ಪಡೆದುಕೊಳ್ತಾ ಇದೆ. ಇರಾನ್ ಮೇಲೆ ಅಮೆರಿಕ ಹಾಗೂ ಇಸ್ರೇಲ್ ಮುಗಿಬಿದ್ದಿದೆ. ಹಲವು ಸ್ಥಳಗಳನ್ನ ಗುರಿಯಾಗಿಸಿಕೊಂಡು ಬಾಂಬ್ ಹಾಗೂ ಕ್ಷಿಪಣಿ ದಾಳಿಯನ್ನ ನಡೆಸಿದೆ. ಹೈಪರ್ಸಾನಿಕ್ ಕ್ಷಿಪಣಿಗಳಿಂದ ಡೆಡ್ಲಿ ಅಟ್ಯಾಕ್ ನಡೆಸಲಾಗ್ತಾ ಇದೆ. ಇರಾನ್ನಿಂದಲೂ ಇಸ್ರೇಲ್ ಹಾಗೂ ಅಮೆರಿಕಾಗೆ ಪ್ರತ್ಯುತ್ತರವನ್ನ ನೀಡಲಾಗ್ತಾ ಇದೆ. ಇಸ್ರೇಲ್ ಪ್ರಧಾನಿ ನೆತನ್ಯಾಹು ಕಚೇರಿ ಮೇಲೆ ದಾಳಿಯನ್ನ ಮಾಡಲಾಗ್ತದೆ. ನಾವು ಈ ಹಿಂದೆ ನೋಡಿದ್ವಿ, ಶನಿವಾರ ಯಾವಾಗ ಯುದ್ಧ ಆರಂಭವಾಗುತ್ತೆ ಮೊದಲಿಗೆ ಅವರು ಟಾರ್ಗೆಟ್ ಮಾಡೋದೆ, ಅಂದ್ರೆ ಇಸ್ರೇಲ್ ಹಾಗೂ ಅಮೆರಿಕ ಸೇನೆ ಟಾರ್ಗೆಟ್ ಮಾಡೋದೆ ಇರಾನ್ನ ಸುಪ್ರೀಂ ಲೀಡರ್ ಕಚೇರಿ ಹಾಗೂ ಮನೆಯ ಮೇಲೆ. ಅದರ ಬಳಿಯೇ ಬಾಂಬ್ ಸ್ಫೋಟಗೊಳ್ಳುತ್ತೆ. ಹಾಗೆ ಅದೇ ರೀತಿ ಯಾವಾಗ ಸುಪ್ರೀಂ ಲೀಡರ್ನ ಹತ್ಯೆಯಾಗುತ್ತೆ, ತದನಂತರದಲ್ಲಿ ಇರಾನ್ ಕೂಡ ತಕ್ಷಣವೇ ತನ್ನ ರಿವೆಂಜ್ ಅನ್ನ ತೀರಿಸಿಕೊಳ್ಳೋದಕ್ಕೆ ಮುಂದಾಗುತ್ತೆ. ಇಸ್ರೇಲ್ ಪ್ರಧಾನಿ ನೆತನ್ಯಾಹು ಕಚೇರಿ ಮೇಲೆ ದಾಳಿಯಾಗಿದೆ. ರಿಯಾದ್ನ ಅಮೆರಿಕ ರಾಯಭಾರಿ ಕಚೇರಿ ಕೂಡ ಧ್ವಂಸವಾಗಿದೆ. ಗಲ್ಫ್ ರಾಷ್ಟ್ರಗಳ ಸಮರದಿಂದ ಇಡೀ ವಿಶ್ವಕ್ಕೆ ಆಘಾತ ಎದುರಾಗಿದೆ. ಇಂಧನ ಆಗಿರ್ಬೋದು, ಗ್ಯಾಸ್ ಬೆಲೆ ಭಾರಿ ದುಬಾರಿ ಆಗುವಂತಹ ಸಾಧ್ಯತೆ ಇದೆ. ಬಂಗಾರದ ದರ ಕೂಡ ಮತ್ತಷ್ಟು ಏರಿಕೆ ಆಗುವಂತಹ ಸಾಧ್ಯತೆ ಇದೆ. ಇರಾನ್ನಲ್ಲಿ 176 ಮಕ್ಕಳು ಸೇರಿ 700ಕ್ಕೂ ಹೆಚ್ಚು ಜನರ ಸಾವಾಗಿದೆ. ಈ ಬಗ್ಗೆ ನಮ್ಮ ರಾಜ್ಯದ ನಾಯಕರು ಒಂದಿಷ್ಟು ತಮ್ಮ ಅಭಿಪ್ರಾಯಗಳನ್ನ ಹಂಚಿಕೊಂಡಿದ್ದಾರೆ. ಏನ್ ಹೇಳಿದ್ದಾರೆ ನೋಡ್ಕೊಂಡು ಬನ್ನಿ. ಇಸ್ರೇಲ್ನ ಯುದ್ಧ ಏನು ನಡೀತಾ ಇದೆ, ಬಹುಶಃ ಇವತ್ತು ನಿಜಕ್ಕೂ ಕೂಡ ಎಲ್ಲೋ ಒಂದು ಕಡೆ ಈ ಸಮಾಜವನ್ನು ನೋಡಿದಾಗ ಭಾಳ ಜನ ಬದುಕನ್ನು ಕಟ್ಕೊಳ್ತಕ್ಕಂಥದ್ದಕ್ಕೆ, ಜೀವನ ಮಾಡ್ತಕ್ಕಂಥದ್ದಕ್ಕೆ ಸಂಕಷ್ಟವಾದಂಥ ದಿನಗಳನ್ನ ಎದುರು ನೋಡಬೇಕಾದ್ರೆ ಇಂಥ ಯುದ್ಧಗಳು ಬಹುಶಃ ಯಾವ ಒಂದು ದೇಶದ ಸಮಗ್ರ ಅಭಿವೃದ್ಧಿಗೂ ಕೂಡ ಇದು ಪೂರಕವಾದಂಥ ಒಂದು ವಾತಾವರಣ ಅಲ್ಲ. ಆದರೆ ನಿಜಕ್ಕೂ ಕೂಡ ಇದು ಅತ್ಯಂತ ವಿಷಾದಕಾರಿಯಾದಂಥ ಒಂದು ವಿಚಾರ. ಯುದ್ಧಗಳು ನಡೀತಕ್ಕಂಥದ್ದು, ಯುದ್ಧಗಳು ಯಾವತ್ತಿಗೂ ಕೂಡ ನಡೀತಕ್ಕಂಥದ್ರ ಬದಲು ಯಾವುದೇ ಇಸ್ರೇಲ್ನ ಯುದ್ಧ ಏನು ನಡೀತಾ ಇದೆ, ಬಹುಶಃ ಇವತ್ತು ನಿಜಕ್ಕೂ ಕೂಡ ಎಲ್ಲೋ ಒಂದು ಕಡೆ ಈ ಸಮಾಜವನ್ನು ನೋಡಿದಾಗ ಭಾಳ ಜನ ಬದುಕನ್ನು ಕಟ್ಕೊಳ್ತಕ್ಕಂಥದ್ದಕ್ಕೆ, ಜೀವನ ಮಾಡ್ತಕ್ಕಂಥದ್ದಕ್ಕೆ ಸಂಕಷ್ಟವಾದಂಥ ದಿನಗಳನ್ನ ಎದುರು ನೋಡಬೇಕಾದ್ರೆ ಇಂಥ ಯುದ್ಧಗಳು ಬಹುಶಃ ಯಾವ ಒಂದು ದೇಶದ ಅಧಿಕೃತವಾಗಿ ಯಾರು ಮಾಹಿತಿಗಳನ್ನು ಕೊಟ್ಟಿಲ್ಲ. ಅವರು ಇವರು ಫೋನ್ ಮಾಡ್ತಾ ಇರ್ತಕ್ಕಂಥದ್ದು ಮತ್ತು ಸ್ನೇಹಿತರುಗಳು ತಿಳಿಸುವಂಥ ಮಾಹಿತಿಗಳಷ್ಟೇ. ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟ್ರಿಯಿಂದ ಯಾವುದು ಕೂಡ ಅಧಿಕೃತವಾಗಿ ಮಾಹಿತಿ ನಮಗೆ ಕೊಟ್ಟಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳು, ಚೀಫ್ ಸೆಕ್ರೆಟರಿ ಅವರು ಕೂಡ ಪತ್ರ ಬರೆದಿದ್ದಾರೆ. ಯಾರೆಲ್ಲ ಕನ್ನಡಿಗರು ಅಲ್ಲಿ ಸಿಕ್ಕ ಹಾಕೊಂಡಿದ್ದಾರೆ, ಕಷ್ಟದಲ್ಲಿದ್ದಾರೆ, ಅವ್ರನ್ನ ಮಾಡಿ ವಾಪಸ್ ಕರ್ಸ್ಕೋಬೇಕು. ಭಾರತೀಯರನ್ನೆಲ್ಲರನ್ನೂ ಕೂಡ ಅಲ್ಲಿ ಕಷ್ಟದಲ್ಲಿರೋರನ್ನ ಕರ್ಸ್ಕೋಬೇಕು ಅಂತೇಳಿ ತಿಳಿಸಿದ್ದಾರೆ. ಅದರಲ್ಲಿ ವಿಶೇಷವಾಗಿ ನಮ್ಮ ರಾಜ್ಯದಿಂದ ಮುಖ್ಯಮಂತ್ರಿಗಳು ಮತ್ತು ಚೀಫ್ ಸೆಕ್ರೆಟರಿ ಅವರು ಕೂಡ ಪತ್ರ ಬರೆದಿದ್ದಾರೆ. ರೆಸ್ಪಾನ್ಸ್ ಬಂದಿದೆ ಅನ್ನೋದನ್ನ ತಿಳ್ಕೊಳ್ತೇನೆ. ಸುಮಾರು ಜನ ಅಲ್ಲಿ ಸಿಕ್ಕಾಕೊಂಡಿದ್ದಾರೆ. ಅವರು ಯಾವ್ಯಾವ ಸ್ಥಿತಿಯಲ್ಲಿದ್ದಾರೆ ಅನ್ನೋದು ನಮಗೆ ಅಧಿಕೃತವಾಗಿ ಏನು ಗೊತ್ತಿಲ್ಲ. ಸ್ನೇಹಿತರುಗಳು ಫೋನ್ ಮಾಡೋದು, ಈಗ ನಾನು ಭೋಜೇಗೌಡರಿಗೆ ಫೋನ್ ಮಾಡಿದ್ದೆ. ಭೋಜೇಗೌಡರು ಇಲ್ಲಣ್ಣ ಹಿಂಗಾಗ್ಬಿಟ್ಟಿದೆ, ನಮ್ಮ ಪಕ್ಕದಲ್ಲಿ ನಮ್ಮ ಸ್ವಲ್ಪ ದೂರದಲ್ಲೇ ಮಿಸೈಲ್ ಬಿದ್ದು ಬ್ಲಾಸ್ಟ್ ಆಯಿತು, ಕಷ್ಟದಲ್ಲಿದ್ವಿ, ನಮ್ಮನ್ನೆಲ್ಲ ಕರ್ಕೊಂಡೋಗಿ ಬಂಕರ್ನಲ್ಲಿ ಇಟ್ಟಿದ್ರು, ಆನಂತರ ಮೇಲೆ ಕರ್ಕೊಂಡು ಬಂದ್ರು ಅಂತ ಅವ್ರು ಮಾತಾಡ್ತಾರೆ. ಹಾಗೆ ಬೇರೆ ಸಿಕ್ಕಿದ್ದಾರೆ, ಅದನ್ನು ತರ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಕಷ್ಟ, ಯಾಕಂದ್ರೆ ಎಲ್ಲ ಕಡೆ ಏನು ಫ್ಲೈಟ್ಗಳ ಕ್ಯಾನ್ಸಲ್ ಆಗಿದೆ. ದುಬೈಗೆ ಹೋಗುವಂಥದ್ದು, ದುಬೈ, ಅಬುದಾಬಿ, ಕತಾರ್ ಮೇನ್ ಇರುವಂಥ ಕನ್ನಡಿಗರು ಭಾಳ ಅದಾರ ಅಲ್ಲಿ.
ಈ ಪ್ರವಾಸಕ್ಕೆ ಹೋದವರು ಅಲ್ಲದೆ ಅಲ್ಲೇ ಪರ್ಮನೆಂಟ್ ಆಗಿರೋರು ಸುಮಾರು ಜನ ಅದಾರೆ, ಲಕ್ಷಾಂತರ ಜನ ಇದ್ದಾರೆ. ಎಸ್, ಮಧ್ಯಪ್ರಾಚ್ಯ ಹೊತ್ತಿ ಉರಿತಾ ಇದೆ. ಇದರ ಬಗ್ಗೆ ನೀವು ಕೂಡ ನಮ್ಮ ಜೊತೆ ಕರೆ ಮಾಡಿ ಮಾತಾಡಬಹುದು. ಅಂದರೆ ಈ ಯುದ್ಧದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು, ಜೊತೆಗೆ ಈ ಯುದ್ಧ ಅನ್ನೋದು ನಿಜವಾಗ್ಲೂ ಬೇಕಾ, ಇದೆಲ್ಲದರ ಬಗ್ಗೆ ಇವತ್ತು ಮಾತಾಡಬಹುದು. ಟಿವಿ ಸ್ಕ್ರೀನ್ ಮೇಲೆ ಲಭ್ಯ ಇರುವಂಥ ನಂಬರ್ಸ್ಗೆ ಕರೆ ಮಾಡಿ ಬೇಗ ಕಾಲ್ ಮಾಡಿ ನಮ್ಮ ಜೊತೆ ನಿಮ್ಮ ಅಭಿಪ್ರಾಯಗಳನ್ನು ಶೇರ್ ಮಾಡ್ಕೊಳ್ಳಿ. ಇನ್ನು ಈ ಯುದ್ಧ ಯಾವಾಗ ಶುರುವಾಯಿತು ಅಂತ ನೋಡ್ತಾ ಹೋಗೋದಾದ್ರೆ ಶನಿವಾರ ಆರಂಭವಾದ ಯುದ್ಧ ಇದು. ಯಾವುದೇ ಎಚ್ಚರಿಕೆಯನ್ನ ನೀಡದೆ ಏಕಾಏಕಿ ಇಸ್ರೇಲ್ ಹಾಗೂ ಅಮೆರಿಕ ಇರಾನ್ ಮೇಲೆ ಮುಗಿಬೀಳುತ್ತೆ. ಒಂದಾದ ಮೇಲೆ ಒಂದರಂತೆ ಡ್ರೋನ್ಗಳು ಹಾಗೂ ಕ್ಷಿಪಣಿ ದಾಳಿಗಳನ್ನ ಮಾಡುತ್ತೆ. ಕೊನೆಗೂ ಅಂದ್ರೆ ಇಸ್ರೇಲ್ ಯಾವಾಗ ಈ ಯುದ್ಧವನ್ನ ಪ್ರಾರಂಭ ಮಾಡುತ್ತೆ ಆಗ ಇಸ್ರೇಲ್ ತನ್ನ ರಾಷ್ಟ್ರದಲ್ಲಿ ಅಲರ್ಟ್ ಆಗಿತ್ತು. ಅಂದ್ರೆ ಇರಾನ್ ಯಾವುದೇ ಸಮಯದಲ್ಲೂ ಕೂಡ ಪ್ರತಿ ದಾಳಿಯನ್ನ ಮಾಡಬಹುದು ಅಂತ ಊಹಿಸಿತ್ತು. ಹೀಗಾಗಿ ಸೈರನ್ ಮೊಳಗ್ತಾ ಇತ್ತು, ಎಲ್ಲಾ ಕಡೆ ಅಲರ್ಟ್ ಆಗಿದ್ರು. ಇಸ್ರೇಲ್ ರಾಷ್ಟ್ರದಲ್ಲಿ ಒಂದು ರೀತಿ ಯಾವುದೇ ಬೇರೆ ಸೇವೆಗಳು ಲಭ್ಯ ಇರಲಿಲ್ಲ, ತುರ್ತು ಸೇವೆಯನ್ನು ಹೊರತುಪಡಿಸಿ. ಹಾಗೆ ವೈಮಾನಿಕ ಹಾರಾಟ ಕೂಡ ಸ್ಥಗಿತವಾಗಿತ್ತು. ಅದಾದ ಬಳಿಕ ಅವತ್ತು ತಡರಾತ್ರಿ ಇರಾನ್ನ ಸುಪ್ರೀಂ ಲೀಡರ್ ಖಮೇನಿಯ ಹತ್ಯೆಯಾಗತ್ತೆ. ಇದು ಹೇಗಂದ್ರೆ ಮೊದಲಿಗೆ ಅಮೆರಿಕ ಹಾಗೂ ಇಸ್ರೇಲ್ ಈ ಬಗ್ಗೆ ಮಾಹಿತಿಯನ್ನ ನೀಡುತ್ತೆ. ಅಂದ್ರೆ ಈ ರೀತಿ ಸುಪ್ರೀಂ ಲೀಡರ್ನ ಹತ್ಯೆಯಾಗಿದೆ, ನಾವು ಸಾಯಿಸಿದೀವಿ. ಜೊತೆಗೆ ಟ್ರಂಪ್ ಕೂಡ ಒಂದು ಟ್ವೀಟ್ ಮಾಡ್ತಾರೆ, ಜಗತ್ತಿನ ಅತಿ ದುಷ್ಟ ವ್ಯಕ್ತಿ ಇನ್ನಿಲ್ಲ ಅಂತ ಅವರು ಟ್ವೀಟ್ ಮಾಡಿ ತಿಳಿಸ್ತಾರೆ. ಆದ್ರೆ ಮೊದಲಿಗೆ ಇರಾನ್ ಇದನ್ನ ಒಪ್ಕೊಳ್ಳೋದಿಲ್ಲ. ಇಲ್ಲ, ನಾವು ಯಾವಾಗ ಈ ರೀತಿ ಯುದ್ಧ ನಡೆಯುತ್ತೆ ಅಂತ ಗೊತ್ತಾಗುತ್ತೋ ಆಗ ಅವರನ್ನು ನಾವು ಬೇರೆ ಸೇಫೆಸ್ಟ್ ಪ್ಲೇಸ್ಗೆ ನಾವು ಶಿಫ್ಟ್ ಮಾಡಿದೀವಿ ಅಂತ ಹೇಳುತ್ತೆ. ತದನಂತರದಲ್ಲಿ ಅಂದ್ರೆ ಏನಾಯ್ತು, ನಿಜಕ್ಕೂ ಹತ್ಯೆಯಾಗಿದೆಯಾ ಏನು ಎತ್ತ ಅಂತ ಯೋಚಿಸುವಂತಹ ಸಂದರ್ಭದಲ್ಲಿ ಕೊನೆಗೂ ಇರಾನ್ ಮಾಧ್ಯಮಗಳಲ್ಲಿ ಖಮೇನಿ ಸಾವಿನ ಸುದ್ದಿ ಪ್ರಸಾರವಾಗುತ್ತೆ. ಇದರಿಂದ ಖಮೇನಿ ಸತ್ತೋಗಿದ್ದಾರೆ ಅನ್ನೋದು ಕೂಡ ದೃಢವಾಗುತ್ತೆ. ತದನಂತರದಲ್ಲಿ ಯುದ್ಧದ ಕಾವು ಇನ್ನಷ್ಟು ಕೂಡ ಹೆಚ್ಚಾಗ್ತಾ ಹೋಯ್ತು. ಎಸ್, ಈ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಒಬ್ರು ಕಾಲರ್ ಇದ್ದಾರೆ, ಆಶಾ ಅಂತ. ನಮಸ್ತೆ. ನಮಸ್ತೆ, ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ನಾನು ಮ್ಯಾಂಗ್ಳೂರ್. ಓಕೆ ಆಶಾ ಅವರೇ, ನಿಜವಾಗ್ಲೂ ಈ ಯುದ್ಧಗಳು ಬೇಕಾ, ಈ ಯುದ್ಧಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ? ನನ್ನ ಪ್ರಕಾರ ಯುದ್ಧ ಮಾಡೋದು ಅವರವರ ರಾಜಕೀಯ ವ್ಯಕ್ತಿಗಳ ಇದು ಎಂತ ಹೇಳ್ತಾರೆ, ಅವರ ವೈಯಕ್ತಿಕ ಅವ್ರಿಗೆ ಅಂದ್ರೆ ಅವರಿಗೆ ಅಧಿಕಾರ ಬೇಕು, ಆಮೇಲೆ ಅವರ ಸ್ವಾರ್ಥಕ್ಕೋಸ್ಕರ ಮಾಡ್ತಿರ್ತಾರೆ. ಅದಕ್ಕಾಗಿ ಸಾಮಾನ್ಯ ಜನರೆಲ್ಲ ಇದರ ಕಷ್ಟವನ್ನು ಅನುಭವಿಸ್ತಾರೆ. ನಾನು ಇದರಲ್ಲಿ ಮುಖ್ಯವಾಗಿ ಹೇಳ್ಬೇಕಾಗಿದ್ದು ಈ ನಮ್ಮ ಪ್ರಧಾನಮಂತ್ರಿಯವರಿಗೆ ವಿರೋಧ ಪಕ್ಷದವರು ಮತ್ತು ಕೆಲವರೆಲ್ಲ ಟೀಕೆ ಮಾಡ್ತಾರೆ, ಬಾಯಿ ಮಾತಾಡದೆ ಕೂತಿದ್ದಾರೆ ಅಂತ, ನ್ಯೂಟ್ರಲ್ ಆಗಿದ್ದಾರೆ ಅಂತ. ಹೌದು. ಆದ್ರೆ ಅವ್ರು ಮಾಡುದು ಸರಿ ಅಂತ ನನ್ಗೆ ಅನ್ಸುತ್ತೆ. ಇಬ್ರು ಜಗಳ ಮಾಡ್ತಿರುವಾಗ ಮೂರನೇ ವ್ಯಕ್ತಿ ತನ್ನ ಅಭಿಪ್ರಾಯಗಳನ್ನು ಕೊಡಕ್ಕೆ ಹೋಗುವುದು ಅಗತ್ಯದ ವಿಷಯ ಅಲ್ಲ ಅದು. ಅವರು ತುಂಬಾ ಆಲೋಚನೆ ಮಾಡಿ ನಮ್ಮ ದೇಶವನ್ನು ನಡೆಸ್ತಿದ್ದಾರೆ ನಮ್ಮ ಪ್ರಧಾನಮಂತ್ರಿ. ಅವರ ವಿರುದ್ಧವಾಗಿ ಈ ತರ ಪ್ರತಿಯೊಂದು ಸಣ್ಣ ಸಣ್ಣ ವಿಷಯಗಳಿಗೆ ಟೀಕೆ ಮಾಡುವುದನ್ನು ಬಿಟ್ಬಿಡ್ಬೇಕು ಬೇರೆಯವರು. ಅವ್ರಿಗೆ ಗೊತ್ತು, ಸಮಯ ನೋಡಿ ಏನ್ ಆಕ್ಷನ್ ತಗೋಬೇಕು ಅಂತ ತಗೊಳ್ತಾರೆ. ಹಾಗೆ ನಮ್ಮ ಪ್ರಧಾನಿ ಮಂತ್ರಿಯ ಮೇಲೆ ಈ ತರ ಹೇಳುದುಂಟಲ್ಲ, ಅದಕ್ಕೋಸ್ಕರ ನಾನು ಕಾಲ್ ಮಾಡಿದ್ದು. ಸೊ ಅವರು ನ್ಯೂಟ್ರಲ್ ಆಗಿರೋದೇ ಒಳ್ಳೇದು ಅಂತ ಹೇಳ್ತೀರಾ? ಭಾರತ ಒಳ್ಳೇದು ಅದನ್ನ ಹೇಳ್ತಾ ಇರೋದು ನಾನು ಅಷ್ಟೇ, ಇನ್ನೊಂದು ಹೇಳಲಿಕ್ಕಿಲ್ಲ. ಓಕೆ, ಥ್ಯಾಂಕ್ ಯು ಸೋ ಮಚ್ ಆಶಾ ಅವರೇ ಕರೆ ಮಾಡಿದ್ದಕ್ಕೆ. ಎಸ್, ನಾನು ಆಗ್ಲೇ ಹೇಳ್ತಾ ಇದ್ದೆ, ಯಾವಾಗ ಸುಪ್ರೀಂ ಲೀಡರ್ನ ಹತ್ಯೆಯಾಗತ್ತೆ ಕೇವಲ ಆತ ಒಬ್ನೇ ಅಲ್ಲ, ಆತನ ಅರ್ಧಕ್ಕರ್ಧ ಫ್ಯಾಮಿಲಿ ಸತ್ತೋಗುತ್ತೆ. ಅಂದ್ರೆ ಆತನ ಪುತ್ರಿ, ಮೊಮ್ಮಗು, ಅಳಿಯ, ಸೊಸೆ ಎಲ್ಲರೂ ಕೂಡ ಸರ್ವನಾಶ ಆಗ್ತಾರೆ. ತದನಂತರದಲ್ಲಿ ಇದು ಇನ್ನಷ್ಟು ಈ ಯುದ್ಧ ಇನ್ನಷ್ಟು ಭೀಕರತೆಯನ್ನ ಪಡೆದುಕೊಳ್ಳುತ್ತೆ. ಎಸ್, ಈ ಬಗ್ಗೆ ಮಾತಾಡೋದಕ್ಕೆ ಇನ್ನೊಬ್ರು ಕಾಲರ್ ಇದ್ದಾರೆ, ವೆಂಕಟೇಶ್ ಅಂತ. ನಮಸ್ತೆ ಸರ್. ನಮಸ್ತೆ ಮೇಡಮ್. ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ಚಿತ್ರದುರ್ಗ, ನೇರ್ಲಗುಂಟೆ ಅಂತ. ಸರ್, ಈಗ ಯುದ್ಧ ನಡೀತಾ ಇದೆ, ಈ ಯುದ್ಧಗಳು ಬೇಕಾ, ನಿಮ್ಮ ಅಭಿಪ್ರಾಯ ಏನು ಅಂತ? ಸರ್, ಯುದ್ಧಗಳು ಸಾರ್ವಜನಿಕರಿಗೆ ಬೇಕಿಲ್ಲ ಮೇಡಮ್. ಯಾಕಂದ್ರೆ ಈಗ ರಾಷ್ಟ್ರಗಳ ಯುದ್ಧದಲ್ಲಿ ನಾಗರಿಕರು ಬಲಿಯಾಗಿ ಹೋಗ್ತಿದ್ದಾರೆ. ಹೌದು ಮೇಡಮ್. ಹಾಗೆ ಈಗ ಖಮೇನಿ ಹತ್ಯೆ ಆಗಿದೆ. ಖಮೇನಿ ಹತ್ಯೆ ನಂತರ ಭಾರತದಲ್ಲಿ ಕೆಲವೊಂದಿಷ್ಟು ಪ್ರದೇಶಗಳಲ್ಲಿ ಕಣ್ಣೀರಿಡ್ತಿದ್ದಾರೆ ಜನ. ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಮೇಡಮ್, ಖಮೇನಿ ಹತ್ಯೆ ಆದಾಗ ಅಲ್ಲಿ ಸಂಭ್ರಮ ಮಾಡ್ತಾ ಇದ್ದಾರೆ. ಹೌದು. ಇಲ್ಲಿ ಅಂದ್ರೆ ನಮ್ಮ ದೇಶದಲ್ಲಿರೋ ದುಷ್ಟಶಕ್ತಿಗಳು ಅಂತ ನಾವ್ ಹೇಳ್ತೀವಿ ಮೇಡಮ್ ಅವ್ರ. ಓಕೆ, ಇನ್ನು ಅಮೆರಿಕ ಈ ರೀತಿ ಒಂದ್ ರೀತಿ ಸರ್ವಾಧಿಕಾರಿ ಧೋರಣೆಯನ್ನ ತೋರಿಸ್ತಾ ಇದೆ ಅಂತ ಅನ್ಸುತ್ತಾ ನಿಮ್ಗೆ? ಹೇಗೆ? ಹೌದು ಮೇಡಮ್, ತಪ್ಪು ಮೇಡಮ್ ಅದು. ತಪ್ಪು. ಹಾಗಾದ್ರೆ ನಿಮ್ ಪ್ರಕಾರ ಯುದ್ಧ ಮಾಡೋದು ತಪ್ಪು, ಇದರಿಂದ ನಾಗರಿಕರು ಬಲಿಯಾಗ್ತಿದ್ದಾರೆ. ಎಲ್ಲ ಬುದ್ಧಿವಂತರು ಸೇರ್ಕೊಂಡು ಯುದ್ಧ ಮಾಡ್ತಾ ಇದ್ದಾರೆ, ದಂಡ್ರೆ ಯಾರು ಮಾಡ್ತಾ ಇಲ್ಲ. ಓಕೆ, ಥ್ಯಾಂಕ್ ಯು ವೆಂಕಟೇಶ್ ಅವರೇ ಕರೆ ಮಾಡಿದ್ದಕ್ಕೆ. ಎಸ್, ಇನ್ನೊಬ್ರು ಕಾಲರ್ ಇದ್ದಾರೆ, ಸುನಿಲ್ ಅಂತ. ನಮಸ್ತೆ. ನಮಸ್ಕಾರ. ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ಧಾರವಾಡದಿಂದ. ಓಕೆ, ಈಗ ಯುದ್ಧ ನಡೀತಾ ಇದೆ, ನೀವು ಕೂಡ ನೋಡ್ತಾ ಇದ್ದೀರಾ ಟಿವಿಗಳಲ್ಲಿ, ಏನ್ ಅನ್ಸ್ತಾ ಇದೆ, ನಿಮ್ಮ ಅಭಿಪ್ರಾಯ ಏನು? ನಮ್ಮ ಅಭಿಪ್ರಾಯ ಅಂದ್ರೆ ಯುದ್ಧ ಯಾರಿಗೂ
ಒಳ್ಳೇದಲ್ಲ, ಎಲ್ಲರಿಗೂ ಹಾನಿನೇ ಮಾಡುತ್ತೆ. ಬಟ್ ಈ ನಡುವೆ ಇಲ್ಲಿ ಇಂಡಿಯಾದಲ್ಲಿ ಏನಾಗ್ತಿದೆ ಅಂದ್ರೆ ಜಾಸ್ತಿ ಜನ ಇರಾನ್ಗೆ ಸಪೋರ್ಟ್ ಮಾಡ್ತಿರುವಾಗ ಸೊ ಮುಸ್ಲಿಂ ಕಂಟ್ರಿಗೆ ಸಪೋರ್ಟ್ ಮಾಡ್ತಿದ್ದಾರೆ, ಹೀಗೆ ಹಾಗೆ ಅಂತ ಮಾತಾಡ್ತಿದ್ದಾರೆ. ಬಟ್ ಅದ್ರಲ್ಲೂ ಸ್ಪೆಷಲಿ ನಮ್ ಕರ್ನಾಟಕದಲ್ಲಿ ಈ ತರ ಮಾಡ್ತಿರೋದ್ರಿಂದ ಜಾಸ್ತಿ ಮಟ್ಟದಲ್ಲಿ ಬೇರೆ ತರ ಹೋಗ್ತಾ ಇದೆ ಇದು ಮುಸ್ಲಿಂ ಕಂಟ್ರಿ ಯಾರು ದೇಶದ್ರೋಹಿಗಳು ಹಾಗೆ ಹೇಗೆ ಅಂತ. ಬಟ್ ಒಂದ್ ರೀಸನ್ ಏನಪ್ಪಾ ಅಂದ್ರೆ ಮುಸ್ಲಿಂ ಕಂಟ್ರಿ ಅನ್ನೋದನ್ನ ಬಿಟ್ಟು ಒಂದು ಭಾರತದ ಜೊತೆ ಒಳ್ಳೆ ಸಂಬಂಧ, ಒಳ್ಳೆ ನಂಟು ಹೊಂದಿರುವಂತಹ ಕಂಟ್ರಿಗೆ ನಾವು ಸಪೋರ್ಟ್ ಮಾಡ್ತಿದ್ವಿ ಅನ್ನೋದು ಒಂದು ಖುಷಿ ಆಗತ್ತೆ. ಬಿಕಾಸ್ ಆಫ್ ಯಾಕಂದ್ರೆ 75 ವರ್ಷಗಳಿಂದ ನಾವು ಅವ್ರ ಜೊತೆ ರಾಜತಾಂತ್ರಿಕವಾಗಿ ಸಂಬಂಧ ಹೊಂದ್ಕೊಂಡಿದ್ದೀವಿ. ಹಾಗೆ ಈ 75 ವರ್ಷ ಹೊರತುಪಡಿಸಿ ಇನ್ನು ಹಳೇ ಕಾಲದಲ್ಲಿ ಹೋದ್ರೆ ನಾವು ಅವಾಗಿನ ರಾಜರು ಮಹಾರಾಜರ ಕಾಲದಲ್ಲೂ ಕೂಡ ಇರಾನ್ ಜೊತೆ ನಮ್ದು ಒಳ್ಳೆ ಆರ್ಥಿಕ ವ್ಯವಸ್ಥೆ ಮತ್ತು ವ್ಯಾಪಾರದ ಸಂಬಂಧಗಳು ಭಾರಿ ಉತ್ತಮವಾಗಿತ್ತು. ಈ ವಿಚಾರಗಳು ಕೂಡ ಮುನ್ನಲೆ ಬರ್ತಾವೆ. ಸೊ ಇನ್ನೊಂದು ಮುಖ್ಯವಾಗಿ ಏನ್ ವಿಚಾರ ಅಂದ್ರೆ ಅಯತುಲ್ಲಾ ಅಲಿ ಖಮೇನಿ ಅವರು ಈಗೇನು ತೀರ್ಕೊಂಡಿದಾರಲ್ಲ ದೇಶದ ರಾಷ್ಟ್ರಪತಿಗಳು, ಸೊ 1971ರಲ್ಲಿ ಬೆಂಗಳೂರು ಮತ್ತು ಬೆಂಗಳೂರು ಗ್ರಾಮದಲ್ಲಿ ಬರ್ತಾರ ಅವರು. ಸೊ ಅವರು ಕರ್ನಾಟಕದಲ್ಲಿ ನಮ್ಮ ಭಾರತಕ್ಕೆ ಭಾರತದಲ್ಲಿ ಅದು ಸ್ಪೆಷಲಿ ಕರ್ನಾಟಕದ ನಮ್ಮ ಬೆಂಗಳೂರು ಮತ್ತು ಬೆಂಗಳೂರು ಗ್ರಾಮಾಂತರದಲ್ಲಿ ಬಂದಿರುತ್ತಾರೆ. ಆ ಊರಿನ ಹೆಸರು ಕೂಡ ಅಲಿಪುರ ಅಂತಾನೆ ಹೆಸರು ನಾಮಕರಣ ಮಾಡಿರತ್ತೆ. ಸೊ ಇಲ್ಲೇ ಗೊತ್ತಾಗತ್ತೆ ನಮ್ಗೆ ಇರಾನ್ ಮತ್ತು ಭಾರತದ ಮಧ್ಯೆ ಇಂತ ಸಂಬಂಧ ಇತ್ತು ಅನ್ನೋದು. ಆಮೇಲೆ ಇನ್ನೊಂದು ಭಾರತಕ್ಕೆ ಮುಖ್ಯವಾಗಿ ವ್ಯಾಪಾರದ ಪ್ರಮುಖವಾಗಿ ನೋಡೋದಾದ್ರೆ ನಾವು ಅವ್ರು ನಮ್ಗೆ ಚಹಬಾರ್ ಬಂದರನ್ನ ಕಟ್ಕೊಡೋಕೆ ನಮ್ಗೆ ಅವ್ರ ಅನುಮತಿ ನೀಡ್ತಾರೆ. ಸೊ ಅದಕ್ಕೆ 10 ವರ್ಷಗಳ ಒಪ್ಪಂದಕ್ಕೆ ಸಹಿ ಹಾಕಿರ್ತಾರೆ. ಇದು ನಮ್ಗೆ ನಮ್ಮ ಭಾರತದ ಆರ್ಥಿಕ ಮಟ್ಟವನ್ನು ಹೆಚ್ಚಿಸಿಕೊಳ್ಳಲು ಈ ಬಂದರು ಪ್ರಮುಖವಾಗಿದೆ. ಬಿಕಾಸ್ ಆಫ್ ಏನಂದ್ರೆ ಅಲ್ಲಿ ಎಂಟೈರ್ 40% ಟ್ರೇಡ್ ನಡೀತಿರೋದು ಅಲ್ಲಿ ಒಂದು ಕಣಿವೆಯಲ್ಲಿ. ಸೊ ಆ ಕಣಿವೆ ಹತ್ರನೇ ನಮ್ಮ ಒಂದು ಬಂದರು ಇದೆ ಅಂದ್ರೆ ಅದು ನಮ್ಮ ಭಾರತಕ್ಕೆ ಆರ್ಥಿಕ ಮಟ್ಟವನ್ನು ಹೆಚ್ಚಿಸೋದು ಒಂದು ತುಂಬಾ ಏನಂತಾರಕ್ಕೆ ಅವಕಾಶ ಹೆಚ್ಚಿಸ್ಕೊಡೋಕೆ ಅಂತ. ಬಟ್ ಆದ್ರೆ ನಮ್ಮ ಇನ್ನೊಂದು ಸಮಸ್ಯೆ ಏನಾಗ್ತಿದೆ ಅಂದ್ರೆ ಇಂಡಿಯಾ ಇನ್ನೂವರೆಗೂ ಆಗಿದೆ, ಯಾವುದೇ ರೀತಿ ಆದಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟಿಲ್ಲ. ಇದು ಹೇಗೆ ರಾಜತಾಂತ್ರಿಕವಾಗಿ ಹೇಗೆ ಪೋಟ್ರೆ ಆಗತ್ತಂದ್ರೆ ಇಂಡಿಯಾ ಸಪೋರ್ಟ್ ಯಾರಿಗಿದೆಯೋ ಅಥವಾ ಇರಾನ್ಗಿದೆಯೋ ಅಥವಾ ಇಸ್ರೇಲ್ ಅಮೆರಿಕ ಆಗಿದೆಯೋ ಅಂತ ಅನ್ನೋದು ಅವರು. ಸೊ ಇದು ರಾಜತಾಂತ್ರಿಕವಾಗಿ ಸಂಬಂಧ ಹಾಳಾಗುವಂತದ್ದು ಆಗಬಹುದು. ಹಾಗಾಗಿ ಇಂಡಿಯಾ ಆದಷ್ಟು ಬೇಗ ಒಂದು ನ್ಯೂಟ್ರಲ್ ಆಗಿರ್ಬೇಕು ಅಥವಾ ಇನ್ನೊಂದು ಯಾವ್ದಾದ್ರು ಒಂದು ಡಿಸಿಷನ್ ತಗೊಂಡು ಯಾವ್ದಾದ್ರು ಒಂದು ಕಡೆ ಆಗ್ಬೇಕು. ಬಿಕಾಸ್ ಆಫ್ ಯಾಕಂದ್ರೆ ನಮ್ದು ವ್ಯಾಪಾರ ಈ 2024-25ರಲ್ಲಿ ನಾವು ಇರಾನ್ ಜೊತೆ ನಾವು ಸರಿಸುಮಾರು $1.68 ಕೋಟಿ ನಾವು ವ್ಯಾಪಾರನ ದ್ವಿಪಕ್ಷೀಯವಾಗಿ ಅಂದ್ರೆ ಆಮದು ಮತ್ತು ರಫ್ತಿನ ವಿಚಾರದಲ್ಲಿ ನಾವು ವ್ಯಾಪಾರ ಮಾಡಿ ಅಷ್ಟೊಂದು ದೊಡ್ಡ ಮಟ್ಟದಲ್ಲಿ. ಆಮೇಲೆ ಇರಾನ್ದು ಪೆಟ್ರೋಲಿಯಂ ಅಂತ ನೋಡೋದಾದ್ರೆ ಪೆಟ್ರೋಲಿಯಂ ಅಲ್ಲಿ ಅತಿ ಹೆಚ್ಚಾಗಿ ನಾವು ಖರೀದಿ ಮಾಡೋದು ಕೂಡ ಪೆಟ್ರೋಲಿಯಂ ಇರಾನ್ ದೇಶದಿಂದಾನೆ. ಅಂದ್ರೆ ಮಧ್ಯ ಪ್ರಾಂತ್ಯದಿಂದ ನಮ್ಗೆ ನೇರವಾಗಿ ಕಡಿಮೆ ಸಮಯದಲ್ಲಿ ಬೇಗ ದೊರೆಯುವಂತದ್ದು ಕೂಡ ಅದೊಂದಾಗಿರತ್ತೆ. ಸೊ ಆಮೇಲೆ ಇನ್ನೊಂದೇನು ನಮ್ಮ ಸಕ್ರಿಯವಾಗಿ ಇಂಡಿಯಾ ಮತ್ತೆ ಇರಾನ್ ಸಕ್ರಿಯವಾಗಿ ಕೆಲಸ ಮಾಡ್ತಿದೆ. INSTC ಅಂದ್ರೆ ಇಂಟರ್ನ್ಯಾಷನಲ್ ನಾರ್ತ್ ಸೌತ್ ಟ್ರಾನ್ಸ್ಪೋರ್ಟ್ ಕಾರಿಡಾರ್. ಅಂದ್ರೆ ಈ ಕಾರಿಡಾರ್ ಮುಖಾಂತರ ನಮ್ದು ಭಾರತದ ಹಲವಾರು ಕೆಲಸಗಳು ಕೂಡ ನಡೀತಾ ಇದಾವೆ. ಹಾಗಾಗಿ ಇರಾನ್ ಮತ್ತು ಭಾರತದ ಸಂಬಂಧ ಭಾರಿ ಅತ್ಯುತ್ತಮವಾಗಿದ್ದು, ಸೊ ಇದಕ್ಕೆ ಪರ ವಿರೋಧ ಅನ್ನೋದಕ್ಕಿಂತ ನಾವು ನಮ್ಮ ಆರ್ಥಿಕ ವ್ಯಾಪಾರ ಮತ್ತು ರಾಜತಾಂತ್ರಿಕತೆ ಉಳಿಸ್ಕೊಳ್ಳೋಕೆ ನಾವು ಎಂಟ್ರಿ ಆಗ್ಬೇಕು ಭಾರತ ಅಂತ ಅನ್ಸುತ್ತೆ ನಿಮ್ಗೆ? ಎಂಟ್ರಿ ಆಗೋದಕ್ಕಿಂತ ನ್ಯೂಟ್ರಲ್ ಆಗಿರೋದು ಬೆಟರ್. ಬಿಕಾಸ್ ಆಫ್ ಏನಂದ್ರೆ ನಾವು ಯುಎಸ್ ಮತ್ತೆ ಇಸ್ರೇಲ್ ಕೂಡ ನಮ್ದು ಭಾರಿ ಅತ್ಯುತ್ತಮವಾದ ರಾಜತಾಂತ್ರಿಕತೆ ಹೊಂದಿದೆ. ಸೊ ಈ ಕಾರಣದಲ್ಲಿ ಒಂದು ಸ್ಟೇಟ್ಮೆಂಟ್ ನಾವು ನ್ಯೂಟ್ರಲ್ ಆಗಿರ್ತೀವಿ, ಯಾರಿಗೂ ನಮ್ಮ ವ್ಯಾಪಾರ ಮತ್ತೆ ನಾವು ವಹಿವಾಟುಗಳು ಯಾವ ಮೊದ್ಲು ಹೆಂಗಿತ್ತು ಹಂಗೆ ಇರ್ತೀವಿ. ಸೊ ನಾವು ಇದು ಯಾವುದೇ ಕಾರಣಕ್ಕೂ ಸ್ಟೇಟ್ಮೆಂಟ್ಗಳು ಕೊಡಲ್ಲ ಅನ್ನೋ ವಿಚಾರಗಳು ಇಟ್ಕೊಂಡು ನ್ಯೂಟ್ರಲ್ ಆಗಿದ್ರೆ ಭಾರತಕ್ಕೆ ಇನ್ನೂ ಭಾರಿ ಒಳ್ಳೇದು ಅಂತ ಹೇಳ್ಬಹುದು. ಓಕೆ, ಥ್ಯಾಂಕ್ ಯು ಸೋ ಮಚ್ ಸುನಿಲ್ ಅವರೇ ಜಿ ಕನ್ನಡ ನ್ಯೂಸ್ ಜೊತೆ ಮಾತಾಡಿದ್ದಕ್ಕೆ. ಇನ್ನೊಬ್ರು ಕಾಲರ್ ಇದ್ದಾರೆ, MK ಶಾಸ್ತ್ರಿ ಅಂತ. ನಮಸ್ತೆ ಸರ್. ಓಕೆ, ಕಾಲ್ ಕಟ್ ಆಗಿದೆ. ಎಸ್, ನಾನಾಗಲೇ ಹೇಳ್ತಾ ಇದ್ದೆ, ಖಮೇನಿ ಮಾತ್ರ ಅಲ್ಲ, ಆತನ ಒಂದು ಅರ್ಧಕ್ಕರ್ಧ ಫ್ಯಾಮಿಲಿನೇ ಸರ್ವನಾಶ ಆಗೋಗಿದೆ. ಜೊತೆಗೆ ಇಡೀ ಖಮೇನಿ ಟೀಮ್ ಕೂಡ ಮುಗ್ದೋಗ್ಬಿಟ್ಟಿದೆ. ಅಂದರೆ ಅಲ್ಲಿ ಅಲಿ ಶಮ್ಖಾನಿ ಆಗಿರ್ಬೋದು, ಖಮೇನಿಯವರ ಆಪ್ತ ಸಲಹೆಗಾರ ಮೊಹಮ್ಮದ್ ಪಾಕ್ಪೋರ್, ಕಮಾಂಡರ್ ಇನ್ ಚೀಫ್ IRGC, ಹಾಗೆ ಅಜೀಜ್ ನಾಸಿರ್ ರಕ್ಷಣಾ ಸಚಿವರು, ಇವರೆಲ್ಲರನ್ನೂ ಕೂಡ ಒಂದೇ ಏಟಿಗೆ ಹತ್ಯೆ ಮಾಡಲಾಗಿದೆ. ಇದಾದ ಬಳಿಕ ಅಂದರೆ ಯಾವಾಗ ಈ ರೀತಿ ಹತ್ಯೆ ದೃಢಪಡುತ್ತೆ ಆಗ ಇರಾನ್ನಲ್ಲಿ ಮತ್ತಷ್ಟು ಪರಿಸ್ಥಿತಿ ಉದ್ವಿಗ್ನಗೊಳ್ಳುತ್ತೆ. ಇರಾನ್ ರಿವೆಂಜ್ ತೀರ್ಸ್ಕೊಳ್ಳೋದಕ್ಕೆ ಶುರು ಮಾಡ್ತು. ಎಸ್, ಇನ್ನೊಬ್ರು ಕಾಲರ್ ಇದ್ದಾರೆ. ನಮಸ್ತೆ. ನಮಸ್ತೆ ಸರ್, ನಿಮ್ಮ ಹೆಸರು? ನನ್ನ ಹೆಸರು ಮಲ್ಲನಗೌಡ ಅಂತ ಮೇಡಮ್. ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ವಿಜಯಪುರ ಜಿಲ್ಲೆ ತಾಳಿಕೋಟೆಯಿಂದ.
ಓಕೆ ಸರ್, ಯುದ್ಧದ ಬಗ್ಗೆ ನೀವೇನು ಹೇಳ್ತೀರಾ? ನಿಮ್ಮ ಒಪಿನಿಯನ್ ಏನು? ನಮ್ಮ ಒಪಿನಿಯನ್ ಅಂದ್ರೆ ಕಾಲಕ್ಕ ಅಲ್ಲಿ ಆ ಗಲ್ಫ್ ಆಗ್ತಾನೆ ಇರ್ತಾವ. ಅವ್ರು ಮರ್ದನ ಆಗ್ಲೇಬೇಕು. ಅದು ಆಗೋದು ಒಳ್ಳೇದೇ. ಮೋದಿಯವ್ರು ಏನೇ ತಗೊಂಡ್ರು ಅದು ನಮ್ ದೇಶಕ್ಕೆ ಬಹಳ ಒಳ್ಳೇದಿರ್ತದ. ಕಾಂಗ್ರೆಸ್ ನಿರ್ಧಾರಗಳು ಏನಿದ್ರು ಅವು ದೇಶಕ್ಕೆ ಮಾರಕ ಆಗಿರ್ತಾವ. ಅದು ಈ ಮೋದಿಯವ್ರದ್ದು ಕೇಂದ್ರ ಸರ್ಕಾರ ಯಾವ ನಿರ್ಧಾರ ತಗೊಂಡ್ರು ಅದು ಒಳ್ಳೇದೇ ತಗೊಂಡಿರ್ತದ ಹೊರತಾಗಿ ಎಂದೂ ಅವ್ರು ತಮ್ಮ ಸ್ವಾರ್ಥಕ್ಕಾಗಿ ದೇಶ ಬಲಿ ಕೊಡುವಂತ ನಿರ್ಧಾರ ಓಕೆ ಸರ್, ಈಗ ಇನ್ನೊಂದು ಕಡೆ ಪೆಟ್ರೋಲ್ ಹಾಗೆ ಡೀಸೆಲ್ ಬೆಲೆ 15 ರೂಪಾಯಿ ಜಾಸ್ತಿ ಆಗುತ್ತೆ ಎನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಇದ್ರ ಬಗ್ಗೆ ಏನು ಹೇಳ್ತೀರಾ? ಹಲೋ ಮೇಡಮ್. ಹಾ, ಕೇಳಿಸ್ತಾ ಇದೆಯಾ ಸರ್? ಹಾ, ಕೇಳಿಸ್ತಾ ಇದೆ. ಹಾ, ಅದೇ ಪೆಟ್ರೋಲ್ ಮತ್ತೆ ಡೀಸೆಲ್ಗೆ ನಾವು ಎಕ್ಸ್ಟ್ರಾ ಮತ್ತೆ 15 ರೂಪಾಯಿ ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ. ಇದ್ರ ಬಗ್ಗೆ ಏನು ಹೇಳ್ತೀರಾ? ಹೌದು ಮೇಡಮ್, ಅಲ್ಲಿ ಪೂರೈಕೆಗೆ ಒಂದ್ ಸ್ವಲ್ಪ ತೊಂದರೆ ಆಗಿದೆ. ಅದಕ್ಕೆ ಮತ್ತು ಪೂರೈಕೆ ನಿಂತಂದ್ರೆ ಅದು ನಿಂತು ನಮ್ ಪೂರೈಕೆ ಅಂದ್ರೆ ರೇಟ್ ಹೆಚ್ಚಾಗುತ್ತದೆ. ಅದೇ ತೊಂದ್ರೆ. ಅದನ್ನ ಬಿಟ್ರೆ ಮತ್ತೇನಾಗಲ್ಲ. ಇನ್ನೇನ್ ಪೆಟ್ರೋಲ್ ಡೀಸೆಲ್ ಈ ಗಲ್ಫ್ ರಾಷ್ಟ್ರದಿಂದ ಬರುವಂತ ಯಾವುದೇ ಉತ್ಪನ್ನಗಳು ಸ್ವಲ್ಪ ಕೊರತೆ ಆಗ್ತದೆ ನಮಗೆ. ಓಕೆ, ಥ್ಯಾಂಕ್ ಯು ಮಲ್ಲನಗೌಡ್ರೆ, ಜಿ ಕನ್ನಡ ನ್ಯೂಸ್ ಜೊತೆ ಮಾತಾಡಿದ್ದಕ್ಕೆ. ಇನ್ನೊಬ್ರು ಕಾಲರ್ ಇದ್ದಾರೆ, ತಿಮ್ಮಯ್ಯ ಅಂತ. ನಮಸ್ತೆ ಸರ್. ನಮಸ್ತೆ ತಿಮ್ಮಯ್ಯ ಅವರೇ. ನಮಸ್ತೆ. ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ದೊಡ್ಡಬಳ್ಳಾಪುರ ಮೇಡಮ್. ಓಕೆ ಸರ್, ಯುದ್ಧದ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಮೊದಲಿಗೆ? ಮೇಡಮ್, ಯುದ್ಧ ಅಂತಂದ್ರೆ ಸರ್ವನಾಶ ಆಗ್ತಕ್ಕಂಥದ್ದು ಮತ್ತೆ ಒಳ್ಳೇದಾಗ್ತಕ್ಕಂಥದ್ದು ಎರಡಕ್ಕೂ ಇದೆ. ಒಬ್ಬ ದುಷ್ಟ ವ್ಯಕ್ತಿ ಕೈಗೆ ಅಧಿಕಾರ ಮತ್ತೆ ಸಂಪತ್ತು ಸಿಕ್ಕಾಗ ಮುಂದೆ ಆಗ್ತಕ್ಕಂಥ ಕೆಳಕುಗಳನ್ನ ನಾವು ತಡಿಬೇಕಾದ್ರೆ ಯುದ್ಧ ಮಾಡ್ಲೇಬೇಕು. ಇದನ್ನ ನೋಡ್ಕೊಂಡಾಗ ಇರಾನ್ ನಲ್ಲಿ ಬಹಳಷ್ಟು ಹೆಣ್ಣು ಮಕ್ಕಳು ಅನುಭವಿಸಿರ್ತಕ್ಕಂಥ ಕಷ್ಟ ನೋಡಿ ಅವ್ರು ಹೋರಾಡ್ತಾ ಇದ್ದು ನಮಗೆ ಗೊತ್ತಿಲ್ಲ, ನಮ್ಗೆ ಗೊತ್ತಿಲ್ಲ, ನಾವು ಅಷ್ಟೇ ಗೊತ್ತಿದೆ. ಮತ್ತೆ ಇಸ್ರೇಲ್ ಮೇಲೆ ಹಮಾಸ್ಗಳು ದಾಳಿ ಮಾಡಿದ್ದು ಮತ್ತೆ ಅವ್ರಿಗೆ ಬೆಂಬಲ ಕೊಟ್ಟಿದ್ದು ಕೂಡ ಒಂದು ಕೆಟ್ಟ ರೀತಿಯಲ್ಲಿ ಆಗಿತ್ತು. ಹೌದೌದು. ಇವೆಲ್ಲ ನೋಡಿದ್ರೆ ಕೆಲವು ಸಾರಿ ಬೇಕು ಅನಿಸ್ತದೆ. ಆದ್ರೆ ಒಳ್ಳೆ ಮಾತುಕತೆ ಮೂಲಕ ಅದನ್ನ ತಡಿಬಹುದಾಗಿತ್ತೇನೋ. ಸುಮಾರು ಜನ ಸತ್ತೋಗ್ತಾ ಇದ್ದಾರೆ. ಆಗಲ್ಲ, ವಿಶ್ವಸಂಸ್ಥೆ ಮಧ್ಯ ಪ್ರವೇಶ ಮಾಡಿ ಇದನ್ನ ತಡಿಬಹುದಾಗಿತ್ತು. ಯಾಕೋ ವಿಶ್ವಸಂಸ್ಥೆ ಒಂದು ಸತ್ತೋಗಿ ಆಗಿ ನಿಂತಿದೆ ಇವತ್ತು. ಹೌದು ಸರ್. ಈಗ ಇನ್ನು ಬಲಾಢ್ಯರ ಮೇಲೆ ಯಾವುದೇ ಕ್ರಮ ತೆಗೆದುಕೊಳ್ತಾ ಇಲ್ಲ. ಹೌದು. ಮತ್ತೆ ಎಂದೋ ಸ್ಥಾಪನೆಯಾಗಿದ್ದಂತ ಕಾನೂನುಗಳನ್ನ ಬಳಸಿಕೊಂಡು ಇವತ್ತು 5 ರಾಷ್ಟ್ರಗಳು ಪ್ರಪಂಚದೊಳಗೆ ವೀಟೋ ಪವರ್ ತಗೊಂಡು ಬೇರೆ ರಾಷ್ಟ್ರಗಳಿಗೆ ಅವಕಾಶ ಇಲ್ದಂಗ್ ಮಾಡಿದ್ದಾರೆ. ಅವತ್ತು ಅನೇಕ ರಾಷ್ಟ್ರಗಳು ಸ್ವತಂತ್ರ ಇರಲಿಲ್ಲ. ನಮ್ಮ ಭಾರತ ಅಂತ ಬೃಹತ್ ಪ್ರಜಾಪ್ರಭುತ್ವಕ್ಕೆ ಇವತ್ತು ವೀಟೋ ಪವರ್ ಇಲ್ಲ. ಯಾರನ್ನೋ ನಾವು ಹೊಗಳಿಕೊಂಡು ಅವ್ರು ಹೇಳ್ದಂಗೆ ಕೇಳ್ಕೊಂಡು ಅವರಿಂದ ಸಹಾಯ ಪಡಿಬೇಕಾದ ಒಂದು ಅನಿವಾರ್ಯತೆ ಇದೆ. ಅದರಿಂದ ನಾನು ಕೇಳಿದ್ರೆ ವಿಶ್ವಸಂಸ್ಥೆನೆ ಇವತ್ತು ಬದಲಾವಣೆ ಮಾಡಿ ಅಲ್ಲಿ ಸಾಕಷ್ಟು ಅವ್ರಿಗೆ ಸಾಮರ್ಥ್ಯ ಶಕ್ತಿ ಕೊಟ್ಟು ಅವ್ರದೇ ಒಂದು ಪುಟ್ಟ ಸೈನ್ಯ ಇಟ್ಟುಕೊಳ್ಬೇಕು ಅನ್ನೋ ದೃಷ್ಟಿ. ಓಕೆ, ಥ್ಯಾಂಕ್ ಯು ತಿಮ್ಮಯ್ಯ ಅವರೇ, ಜಿ ಕನ್ನಡ ನ್ಯೂಸ್ ಜೊತೆ ಮಾತಾಡಿದ್ದಕ್ಕೆ. ಇನ್ನೊಬ್ರು ಕಾಲರ್ ಇದ್ದಾರೆ, ಮಲ್ಲೇಗೌಡ ಅಂತ. ನಮಸ್ತೆ ಸರ್. ನಮಸ್ಕಾರ ಮೇಡಮ್. ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ಮಂಡ್ಯದಿಂದ. ಓಕೆ ಸರ್, ಈಗ ಯುದ್ಧ ನಡೀತಾ ಇದೆ. ಮೊದಲನೇದಾಗಿ ನಿಮ್ಮ ಒಪಿನಿಯನ್ ಏನು? ಹಾಗೆ ಈ ಯುದ್ಧ ಅಂತ ಸಂದರ್ಭದಲ್ಲಿ ಭಾರತದ ನಿಲುವು ಏನಾಗಿರ್ಬೇಕು ಅಂತ? ಹಲೋ, ಕೇಳಿಸ್ತಾ ಇದೆಯಾ? ಯುದ್ಧದ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಸರ್? ಯುದ್ಧದ ಬಗ್ಗೆ ಕೇಳಿಸ್ತಾ ಇದೆಯಾ? ಹೇಳಿ ಸರ್. ಯುದ್ಧ ಅಂದ್ರೆ ಯುದ್ಧ ಮಾಡೋದೇ ತಪ್ಪು. ಅದ್ರಲ್ಲಿ ಒಂದು ದೇಶಕ್ಕೋಸ್ಕರ ಇನ್ನೊಂದು ದೇಶ ಹೊಡಿತಾರೆ. ದೇಶನೇ ಅಂದ್ರೆ ತಪ್ಪು ಮೇಡಮ್. ಒಂದ್ ಕಡೆ ಎಲ್ಲ ಅಮೆರಿಕ ಸರ್ವಾಧಿಕಾರಿ ಧೋರಣೆಯನ್ನ ತೋರಿಸ್ತಾ ಇದೆ ಅಂತ ಅನ್ಸ್ತಾ ಇದೆಯಾ? ಹೇಗೆ? ಟ್ರಂಪ್ ಇಂದಾನೆ ಮೇಡಮ್ ಇದೆಲ್ಲ. ಟ್ರಂಪ್ ಒಬ್ರು ಒಂಥರ ಹುಚ್ಚ ಇದ್ದಂಗೆ. ಅವ್ರು ಬೇಡ ಎಲ್ಲಾ ದೇಶನೂ ಮಾಡ್ತಾ ಇದಾರೆ ಆತರ. ಹೌದು. ಇನ್ನು ಭಾರತದ ನಿಲುವು ಏನಾಗಿರ್ಬೇಕು ಅಂತ ನಿಮ್ಗೆ ಅನ್ಸುತ್ತೆ? ಅಂದ್ರೆ ಎಂಟ್ರಿ ಕೊಟ್ಟು ಇದನ್ನ ನಿಲ್ಸುವಂತ ಪ್ರಯತ್ನ ಮಾಡ್ಬೇಕಾ, ಅಥವಾ ಈಗ ಹೆಂಗೆ ನ್ಯೂಟ್ರಲ್ ಆಗಿದೆ ಅದೇ ರೀತಿ ಇರ್ಬೇಕಾ? ಹೇಗೆ ಮೇಡಮ್? ಇಸ್ರೇಲ್ ಮತ್ತೆ ಇರಾನ್ ಎಲ್ಲ ನಮ್ಗೆ ಆಗಿಂದ ಹಿಂದೆ ಒಳ್ಳೇದೇ ಮಾಡಿದೆ. ಹಲೋ, ಹೇಳಿ ಸರ್. ನಮ್ಗೆ ಇಸ್ರೋ ಮತ್ತೆ ಇರಾನ್ ಎರಡು ಒಳ್ಳೆ ಮಿತ್ರ ದೇಶಗಳೇ. ಅವ್ರ ಮಧ್ಯಕ್ಕೆ ಇವ್ರು ಹೋಗ್ತಾ ಇರೋದು ಒಳ್ಳೇದು ಮೇಡಮ್. ಓಕೆ, ಥ್ಯಾಂಕ್ ಯು ಮಲ್ಲೇಗೌಡ್ರೆ, ಜಿ ಕನ್ನಡ ನ್ಯೂಸ್ ಜೊತೆ ಮಾತಾಡಿದ್ದಕ್ಕೆ. ಇನ್ನೊಬ್ರು ಕಾಲರ್ ಇದ್ದಾರೆ, ಶಿವಾನಂದ ಅಂತ. ನಮಸ್ತೆ ಸರ್. ನಮಸ್ತೆ. ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ಮೈಸೂರು ಮೇಡಮ್, ಮೈಸೂರು. ಎಸ್ ಸರ್, ಈಗ ಈ ಯುದ್ಧ ನಡೀತಾ ಇದೆ. ಯುದ್ಧದ ಬಗ್ಗೆ ಏನ್ ಹೇಳ್ತೀರಾ? ಜೊತೆಗೆ ಇನ್ ಮುಂದೆ ಪೆಟ್ರೋಲ್ ಡೀಸೆಲ್ ಎಲ್ಲ ಜಾಸ್ತಿ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಏನ್ ಹೇಳ್ತೀರಾ ಇದ್ರ ಬಗ್ಗೆ?
ಯುದ್ಧ ನಿಜವಾಗಿ ನಡಿಬಾರ್ದಿತ್ತು ಅಂತೇಳಿ ಸುಮಾರು ಜನ ಹೇಳ್ತಾ ಇದ್ರು. ನಮ್ಮ ಹತ್ರ ಮಾತಾಡ್ಕೊಳ್ತಿದ್ವಿ ನಾವು. ಹಾ ಆದ್ರೆ ಮೇಡಮ್ ಇದು ಏನ್ ಗೊತ್ತಾ ವಿಷಯ, ಹಾ ಇದರಲ್ಲಿ ಮೇನ್ ತಪ್ಪು ಮಾಡಿದ್ದೆ ಇರಾನ್ ಮೇಡಮ್. ಹಾ ಕಾರಣ ಏನಂತ ಹೇಳಿದ್ರೆ ಅಲ್ಲಿರುವ ಜನಗಳಿಗೆ ಸ್ವಾತಂತ್ರ್ಯ ಕೊಡ್ಲಿಲ್ಲ ಅವರು. ಹೌದೌದು. ಹಾ ಅದಕ್ಕಿಂತ ಮುಂಚೆ ರಾಜರ ಆಳ್ವಿಕೆ ಇತ್ತು ಅಲ್ಲಿ. ಹಾ ಆ ರಾಜರ ಆಳ್ವಿಕೆಯಲ್ಲಿ ಅವ್ರು ತುಂಬಾ ಸಂತೋಷವಾಗಿ ಅಲ್ಲಿ ಇದ್ರು. ಯಾವಾಗ ಈ ಖಮೇನಿ ಬಂದ ಮೇಲೆ ಅಲ್ಲಿಯ ಕೆಲವು ವರ್ಗದವರಿಗೆ ತುಂಬಾ ಅವ್ರ ಮೇಲೆ ಅಸಮಾಧಾನ ಇತ್ತು. ಹೌದು, ರೆಸ್ಟ್ರಿಕ್ಷನ್ಸ್ ಬಂದ್ವು. ಅಸಮಾಧಾನ ಇದ್ದಾಗ ಅಲ್ಲಿ ವ್ಯಕ್ತಪಡಿಸಲಿಕ್ಕೆ ಅವ್ರಿಗೆ ಅವಕಾಶ ಇಲ್ಲ ಆಯ್ತು ಮೇಡಮ್ ಅಲ್ಲಿ. ಆಯ್ತಾ, ಅದು ಆ ಅವಕಾಶ ನಮ್ಗೆ ಮತ್ತು ಬೇಕಂತ ಹೇಳಿ ಅವರು ಹೋರಾಟ ಮಾಡಿದ್ರು. ಅದು ಆಮೇಲೆ ಮುಂದಿದ್ದು ಏನು ವಿಷಯ ತಮ್ಗೆಲ್ಲ ಗೊತ್ತಿದೆ, ಪ್ರಪಂಚಕ್ಕೆ ಗೊತ್ತಿದೆ ಅದು ವಿಷಯ. ಆಯ್ತಾ, ಈಗ ನೋಡಿ ಇಸ್ರೇಲ್ನವರು ಯಾಕೆ ಅಟ್ಯಾಕ್ ಮಾಡ್ತಿದಾರೆ ಅಂತ ಹೇಳಿದ್ರೆ, ಇವರು ಮಾತೆತ್ತಿದ್ರೆ ಅಂದ್ರೆ 4-5 ರಾಷ್ಟ್ರಗಳ ಮಧ್ಯದಲ್ಲಿ ಇದ್ದುಬಿಟ್ಟು ಅವರಿಗೆ ಇವರು ಟೆರರಿಸಂಗೆ ಅವ್ರು ಸಪೋರ್ಟ್ ಮಾಡಿ ಇಸ್ರೇಲ್ನ ಮುಗಿಸ್ಬೇಕಂತ ಹೇಳಿ ಮಾತಾಡಿ ಅದನ್ನೇ ಹೇಳ್ತಾ ಇದ್ರು ಇವರು. ಹೌದೌದು. ಆಯ್ತಾ, ಇಸ್ರೇಲ್ ಒಂದು ದೇಶ ಅಲ್ಲ ಮೇಡಮ್. ಇಸ್ರೇಲ್ ಯಾಕೆ ಮೇಡಮ್ ಇಸ್ರೇಲ್ಗೆ ಅಷ್ಟೊಂದು ತೊಂದರೆ ಕೊಡ್ಬೇಕು ಇವರು? ಇಸ್ರೇಲ್ ನಮ್ಮಾಗಿ ಅವ್ರು ಬದುಕೋದು ಬೇಡ ಮೇಡಮ್ ಹೇಳಿ. ಪ್ರತಿಯೊಂದು ಲೆಬನಾನ್ ಆಗ್ಲಿ ಸುತ್ತಮುತ್ತ ರಾಷ್ಟ್ರಗಳೆಲ್ಲ ತುಂಬಾ ಅವ್ರಿಗೆ ತೊಂದರೆ ಕೊಟ್ಟಿದ್ದಾರೆ, ಅದನ್ನ ಗೊತ್ತಿದೆ. ಈಗ ಒಂದ್ 2 ವರ್ಷ ಹಿಂದೆ ಅಲ್ಲಿ ಒಂದು ಕಾರ್ಯಕ್ರಮ ಆದಾಗ ಅಲ್ಲೆಲ್ಲ ಬಂದು ಅವ್ರನ್ನ ಕರ್ಕೊಂಡೋಗಿ ಅದೆಲ್ಲರೂ ಗೊತ್ತಿದೆ ಆಯ್ತಾ. ಸರಿ, ಅದಾಯ್ತು, ಅದು ಮುಕ್ತು ಬಿಡಿ. ಆಮೇಲೆ ಈಗ ಇರಾನ್ ಅವರು ಅಷ್ಟೇನೆ. ಯಾಕಂತ ಹೇಳಿದ್ರೆ ಇರಾನ್ ಅವರು ಈಗ ಅಮೆರಿಕ ಏನ್ ಹೇಳ್ತು, ನೀವು ನಮ್ಗೆ ಸರೆಂಡರ್ ಆದ ಮೇಲೆ ನಾವು ಮತ್ತೆ ಇತ್ಯರ್ಥ ಮಾಡ್ತೀವಿ ಅಂತ ಹೇಳಿದ್ರು. ಇವ್ರು ಇತ್ಯರ್ಥ ರೆಡಿ ಇಲ್ಲ, ಖಮೇನಿ ಅವರು ಅದಕ್ಕೆ ರೆಡಿ ಇಲ್ಲ ಆಯ್ತು. ಆಯ್ತಾ, ಸೊ ಯಾಕೆ ರೆಡಿ ಇಲ್ಲ ಅಂತ ಹೇಳಿದ್ರೆ ನಮ್ಗೇನ್ ಇವ್ರು ಆಳೋದು ನಮ್ಮನ್ನ ಅಂತ ಹೇಳಿ ಅದೊಂದು ಇರ್ಬೋದು, ಅದೊಂದು ಸರಳ ಇದೆ. ನಮ್ಮನ್ನ ಇವ್ರು ಯಾರು ಕೇಳಕಂತ ಒಂದು ಇರ್ಬೋದು, ಇಲ್ಲ ನಾನು ಹೇಳಲ್ಲ. ಬಟ್ ಇವ್ರು ತಪ್ಪು ಮಾಡಿದಾರೆ. ಅಲ್ಲಿರುವಂತ ಜನಗಳೇ ಹೇಳ್ತಾ ಇದ್ರು ಏನಂತ ಹೇಳಿದ್ರೆ, ನೀವು ಇಷ್ಟೊಂದು ನಮ್ಗೆ ತೊಂದರೆ ಕೊಡ್ಬೇಡಿ, ನಮ್ಗೆ ನಿಮ್ಮಿಂದ ಬಹಳ ತೊಂದರೆ ಆಗ್ತದೆ ಅಂತ ಹೇಳಿ ಖಮೇನಿ ಅವರಿಗೆ ಅಲ್ಲಿರೋ ಜನ ಹೇಳ್ತಿದ್ರು. ಅವರೇ ದಂಗೆ ಎದ್ದಿದ್ರಲ್ಲ. ಹೌದು, ಅವ್ರ ದಂಗೆ ಎದ್ದಿದ್ರಲ್ಲ ಮೇಡಮ್ ಅಲ್ವಾ. ಈಗ ಆಯ್ತು, ಈಗ ಅದಾಯ್ತು, ಖಮೇನಿ ಅವ್ರು ಏನೋ ಇದು ಮಾಡಿದ್ರು, ಅದು ಅದ್ರ ಬಗ್ಗೆ ನಮ್ಗೂ ಸ್ವಲ್ಪ ಬೇಜಾರಿದೆ, ಇಲ್ಲ ನಾನು ಹೇಳೋದಿಲ್ಲ, ಅದು ಬೇರೆ ವಿಷಯ. ಆದ್ರೆ ಇನ್ನೊಂದು ವಿಷಯ ಏನ್ ಗೊತ್ತಾ ಮೇಡಮ್, ಈಗ ಎಲ್ಲ ಆಯ್ತಲ್ಲ, ಅಮೆರಿಕ ಆಗ್ಲಿ ಇಸ್ರೇಲ್ ಆಗ್ಲಿ ಏನ್ ಹೇಳ್ತಿದ್ದಾರೆ, ನೀವು ಸರೆಂಡರ್ ಆಗಿ ಆಯ್ತು, ನಮ್ದು ಒಂದು ಯುದ್ಧ ಇತ್ತು ನಮ್ಮ ಖಮೇನಿ ಮೇಲೆ ಇತ್ತು, ಅದು ಸ್ಟಾಪ್ ಮಾಡಿ, ನಾವು ಮತ್ತೆ ಮಾತುಕತೆ ಮಾಡಿ. ಇವ್ರು ಅದ್ರ ಬಗ್ಗೆ ಇವರು ಏನು ಹೇಳೋದು ಕೇಳದೆ ದುಬಾಯಿ ಆಮೇಲೆ ಮಸ್ಕತ್ ಸುತ್ತಮುತ್ತ ರಾಷ್ಟ್ರಗಳಿಗೆಲ್ಲ ಇವರು ಬೇಸಿಗೆ ಹಾಕ್ತೀನಿ ಅಂತ ಹೇಳ್ಬಿಟ್ಟು, ಅಂದ್ರೆ US ಬೇಸಿಗೆ ಆಗ್ತದೆ ಅಂತ ಹೇಳ್ಬಿಟ್ಟು ಪ್ರತಿ ಒಂದು ಇವರು ಅದನ್ನ ಇದು ಮಾಡಿ ತೊಂದರೆ ಮಾಡಿದ್ರ ಮೇಡಮ್. ಅವ್ರಿಗೆ ಎಲ್ಲ ಕಡೆ ತೊಂದರೆ ಮಾಡಿ ಈಗ ನೋಡಿ ಆ ರಾಷ್ಟ್ರಗಳೆಲ್ಲ ಅವ್ರಿಗೆ ಸಪೋರ್ಟೇ ಮಾಡ್ತಿರಲ್ಲ ಮೇಡಮ್. ಹೌದೌದೌದು. ಈಗ ಏನ್ ಮಾಡ್ತಾರೆ ಹೇಳಿ ನೀವು? ಈಗಲೂ ಅವ್ರು ಹೇಳ್ತಾ ಇದಾರೆ, ಯಾರು ಅಮೆರಿಕದವರು ಹೇಳ್ತಾ ಇದಾರೆ ಬೇಡ ಬೇಡ ಬೇಡ, ಇವ್ರು ಮತ್ತೆ ಹಾಕ್ತಾನೆ ಇದಾರಲ್ಲ. ಅಂದ್ರೆ ಆ ರಿವೆಂಜ್ ನ ತೀರ್ಸ್ಕೊಳ್ಳೋದಕ್ಕೆ ಮುಂದಾಗಿದ್ದಾರೆ ಇವಾಗ ಇರಾನ್ ಅವರು. ನಮ್ ನಾಯಕನ ನೀವು ಹೊಡೆದಾಕಿದೀರಾ, ನಿಮ್ಮನ್ನ ಬಿಡಲ್ಲ ಅಂತ. ಅಲ್ಲ ಮೇಡಮ್, ಸಾಧ್ಯ ಇದೆ ಮೇಡಮ್, ನೀವ್ ಹೇಳಿ ಮೇಡಮ್, ಸಾಧ್ಯ ಇದೆಯಾ? ಅದು ಆಗು ಹೋಗುವಂತ ಕೆಲಸ. ನಾವೆಲ್ಲ ಏನಂತ ಹೇಳಿದ್ರೆ ಪ್ರೀತಿ ವಿಶ್ವಾಸದಲ್ಲಿ ಗೆಲ್ಬೇಕಲ್ಲ ಮೇಡಮ್. ಪ್ರತಿಯೊಂದು ಪ್ರೀತಿ ವಿಶ್ವಾಸ ಗೆದ್ರೆ ಮಾತ್ರ ಪ್ರಪಂಚದಲ್ಲಿ ಬದುಕೋದಲ್ಲ ಮೇಡಮ್. ಪ್ರೀತಿ ವಿಶ್ವಾಸ ಬಿಟ್ಟು ನಾನೇ ದೊಡ್ಡವನು, ನಾನೇ ಇದು ಅಂತೇಳಿ ಅಮೆರಿಕವನ್ನು ಹೇಳ್ಬಾರ್ದು, ಆಮೇಲೆ ಇರಾನು ಹೇಳ್ಬಾರ್ದು. ನಾನು ಇಸ್ರೇಲ್ ಬಗ್ಗೆ ಏನು ಮಾತಾಡೋದಿಲ್ಲ. ಇಸ್ರೇಲ್ಗೆ ಅವರಿಗೆ ಅಲ್ಲಿ ಅಸ್ತಿತ್ವ ಪ್ರಶ್ನೆ. ಇಸ್ರೇಲ್ಗೆ ಅವ್ರು ಯಾಕಂದ್ರೆ ಇಸ್ರೇಲ್ ಅವ್ರು ತುಂಬಾ ನೊಂದು ಹೋಗಿದ್ದಾರೆ. ಅವರು ಇರೋದೇ ಅವರು ಎಷ್ಟು 89 ಲಕ್ಷನ 90 ಲಕ್ಷ ಜನ ಇದ್ದಾರೆ ಮೇಡಮ್. ಅವ್ರಿಗೊಂದು ಸ್ವಲ್ಪ ಅವ್ರಿಗೆ ಜಾಗ ಸಿಕ್ಕಿದೆ, ಅವ್ರಲ್ಲಿ ಏನೋ ಮಾಡ್ಕೊಂಡು ಹೋಗ್ತಾರೆ. ಟೆಕ್ನಾಲಜಿಯಲ್ಲಿ ತುಂಬಾ ಮೇಲಿದ್ದಾರೆ ಅವರು. ನನಗೆ ಸುಮಾರು ಓದಿನ ಅವ್ರು ಇಸ್ರೇಲಿ ಅಲ್ವಾ. ಈಗ ಅವ್ರು ಏನೋ ಮಾಡ್ಕೊಂಡು ಹೋಗ್ತಾರೆ. ಅವ್ರು ಇಸ್ರೇಲ್ಗೆ ಇವ್ರು ಎಷ್ಟು ತೊಂದರೆ ಕೊಟ್ರು ಮೇಡಮ್? ಇಸ್ರೇಲ್ ತೊಂದರೆ ಕೊಡ್ಲಿಲ್ಲ. ಯಾರಾದ್ರೂ ಹೇಳಿ ಮೇಡಮ್, ಇಸ್ರೇಲ್ ತೊಂದರೆ ಕೊಟ್ಟಿದೆ ಅಂತ ಹೇಳಿ ಹೇಳ್ಬಿಡ್ಲಿ ಮೇಡಮ್, ಯಾವ ದೇಶಕ್ಕಾದ್ರೂ. ಯಾವ್ದು ತೊಂದರೆ ಕೊಟ್ಟಿಲ್ಲ. ಆಮೇಲೆ ಇನ್ನೊಂದು ಏನ್ ಗೊತ್ತಾ ಮೇಡಮ್, ಈಗ ನಮ್ಮ ಇವರು ಯಾರು ನಮ್ಮ ಇಂಡಿಯನ್ ಇವರು ಕಾಂಗ್ರೆಸ್ನವರು ಹೇಳ್ತಾ ಇದ್ರು, ಯಾಕೆ ಮೋದಿ ಅವರು ಅವ್ರ ಬಗ್ಗೆ ಏನು ಮಾತಾಡಿಲ್ಲ ಅಲ್ಲ ಮೇಡಮ್. ನೋಡಿ ಮೇಡಮ್, ಒಂದ್ ಮಾತಿದ್ರೆ ಕೇಳಿ. ಇದೇ ಖಮೇನಿ ಅವರು ಕಾಶ್ಮೀರದಲ್ಲಿ ಯುದ್ಧ ಆದಾಗ ಮುಸಲ್ಮಾನರ ಬಗ್ಗೆ ಎಷ್ಟು ಅವ್ರು ಮಾತಾಡಿದ್ರ ಅಂದ್ರೆ, ಹಿಂದೂಗಳ ಬಗ್ಗೆ ಇಲ್ಲಿ ನಮ್ಮ ಹಿಂದೂಗಳು ಅವ್ರಿಗೆ ಬಹಳ ತೊಂದರೆ ಕೊಡ್ತಾ ಇದಾರೆ, ಇದು ಏನಿದ್ರು ಇದು ಕಾಶ್ಮೀರ ಅದೆಲ್ಲ ಇದಕ್ಕೆ ಪಾಕಿಸ್ತಾನ ಅಂತ ಹೇಳಿದ್ರಲ್ಲ ಮೇಡಮ್. ಇಲ್ಲ ಮೇಡಮ್, ಆಮೇಲೆ ಇಲ್ಲಿ ಮುಸಲ್ಮಾನಗಳಿಗೆ ಬಹಳ ತೊಂದರೆ ಆಗ್ತದೆ ಇಂಡಿಯಾದಲ್ಲಿ ಅಂತ. ನಿಜ ಹೇಳ್ಬೇಕಾದ್ರೆ ಮೇಡಮ್, ಇಂಡಿಯಾದಲ್ಲಿ ಮುಸಲ್ಮಾನರು ತುಂಬಾ ಸೇಫೆಸ್ಟ್ ಆಗಿ ಬರ್ತಿದ್ದಾರೆ ಮೇಡಮ್. ಇಲ್ಲಿ ಹೌದು, ನಿಜ ಸರ್. ಯಾವ ತೊಂದರೆ ಕೊಡ್ತಾರೆ ಮೇಡಮ್ ಹೇಳಿ ಮೇಡಮ್? ಯಾರ ತೊಂದರೆ ಕೊಡ್ತಾರೆ ಮೇಡಮ್ ಅವ್ರಿಗೆ? ನಮ್ಗೆಲ್ಲ ತುಂಬಾ ಫ್ರೆಂಡ್ಸ್ ಎಲ್ಲ ಇದಾರೆ ಮೇಡಮ್, ನಮ್ಗೂ ಇಲ್ಲೆಲ್ಲ ಫ್ರೆಂಡ್ಸ್ ಎಲ್ಲ ಇದಾರೆ. ನಾವ್ಯಾರು ಅವ್ರೇ ತೊಂದರೆ ಕೊಡ್ತಿದಾರೆ ಮೇಡಮ್? ಇಲ್ಲ ಇಲ್ಲ, ಯಾರು ತೊಂದರೆ ಕೊಡ್ತಿಲ್ಲ ಅವ್ರಿಗೆ. ಸುಮ್ಮನೆ ಇವ್ರುಗಳು ಎಲ್ಲ ಹೇಳಿ ಮಾಡಿ ರಾಜಕೀಯದವರಿಂದ ಆಗಿ ಅದನ್ನ ಅಲ್ಲಿಗೆಲ್ಲ ಹೋಗಿ ಇರಾನ್ಗೆ ಹೋಗಿ ಇರಾನ್ನವರು ಒಂದು ಸ್ಟೇಟ್ಮೆಂಟ್ ಕೊಡ್ತಾರ ಅಂತ ಹೇಳಿದ ಮೇಲೆ, ಹಾಗಾದ್ರೆ ನಮ್ದು ಇಂಡಿಯಾದಲ್ಲಿ ಹಾಗಾದ್ರೆ ಮುಸಲ್ಮಾನ್ಗೆ ಏನು ಅವ್ರಿಗೆ ಸೆಕ್ಯೂರಿಟಿ ಇಲ್ಲ ಮೇಡಮ್. ಅದು ಬಹಳ ಬೇಜಾರಾಗಿ
ಅದಕ್ಕೋಸ್ಕರ ಮೋದಿ ಅವರು ಅವರ ಬಗ್ಗೆ ಏನು ಮಾತಾಡ್ಲಿಲ್ಲ. ಹಾಗಂತ ಮೋದಿ ಅವರೇನು ಅವ್ರ ಬಗ್ಗೆ ಏನು ಮಾತಾಡಿಲ್ಲ ಅಥವಾ ಅವ್ರ ಬಗ್ಗೆ ಟೀಕೆಯನ್ನು ಮಾಡಿಲ್ಲ ಅಥವಾ ಅವ್ರ ಬಗ್ಗೆ ಏನು ಒಳ್ಳೇದು ಹೇಳಲಿಲ್ಲ. ಆಮೇಲೆ ಇನ್ನೊಂದು ಹೇಳ್ತೀವಿ ಮೇಡಮ್, ಕೇಳಿ ಮೇಡಮ್, ಪೆಟ್ರೋಲ್ ಅವ್ರು ಆಗ ತರಿಸ್ತಿದಲ್ಲ ಮೇಡಮ್, 47 ವರ್ಷದಿಂದ ತರಿಸ್ತಾ ಇಲ್ಲ. ಅವ್ರು ಹೆಚ್ಚಿಗೆ 70-75 ವರ್ಷದಿಂದ ಇರಾನಿಂದ ಪೆಟ್ರೋಲ್ ತರಿಸ್ತಾ ಇದ್ರು, ರಾಜರು ತರಿಸ್ತಾ ಇದ್ರು. ಇವಾಗ ಏನ್ ಅಂತದೇನು ತರಿಸ್ತಾ ಇಲ್ಲ ಅವ್ರು, ಇರಾನಿಂದ ಯಾವ್ದು ತರಿಸ್ತಾ ಇಲ್ಲ ಮೇಡಮ್. ಅಷ್ಟೇ ಬರ್ತಾ ಇರೋದು ಇವಾಗ ಅಲ್ವಾ ಮೇಡಮ್, ಗೊತ್ತಲ್ಲ ನಿಮ್ಗೆಲ್ಲ ಅಲ್ವಾ. ಇವ್ರು ಹೇಳ್ತಾ ಇದಾರೆ ನಮ್ಮ ಸ್ನೇಹಿತರು ಏನು ಸ್ನೇಹಿತರು ಮೇಡಮ್, ಅವ್ರು ನಾವು ದುಡ್ಡು ಕೊಡ್ತೀವಿ, ಅವ್ರು ನಮ್ಗೆ ಕೊಡ್ತಾ ಇದಾರೆ. ನಾವು ಆಕ್ಚುಲಿ ನಾವ್ ಬೇಕಾದ್ರೆ ಒಪ್ಕೊಳ್ಳ, ಯಾರನ್ನ ಗೊತ್ತಾ, ರಷ್ಯಾನ ಒಪ್ಕೊಳ್ಳ ಮೇಡಮ್, ರಷ್ಯಾನ ಬೇಕಾದ್ರೆ ಒಪ್ಕೊಳ್ಳ. ರಷ್ಯಾದಲ್ಲಿ ನಾವು ನಿಜವಾಗ್ಲೂ ನಮ್ಗೆ ರಷ್ಯಾ ಇವೆಲ್ಲ ಸುಮಾರು ಒಂದು 70-80 ವರ್ಷ ನಮ್ಗೆ ಬಹಳ ಮಿತ್ರ ರಾಷ್ಟ್ರ ಅವ್ರು ನಮ್ಗೆ, ರಷ್ಯಾದವರು ಅಲ್ವಾ. ಇರಾನ್ ಅಲ್ಲ ಮೇಡಮ್, ಅದು ಬಿಟ್ಟರೆ ಇಸ್ರೇಲ್ನವರು ಅಷ್ಟೇ. ನಮ್ಗೆ ಇತ್ತೀಚೆಗೆ ಇಸ್ರೇಲ್ ಹೋಗ್ಬೇಕಿತ್ತು, ಅವರೇ ಬೇಜಾರು ಮಾಡ್ಕೊಂಡ್ರು, ನೀವು ಬರ್ಲೇ ಇಲ್ಲ, ನಮ್ಮ ದೇಶಕ್ಕೆ ಬಂದಿಲ್ಲ ನಿಮ್ಮ ಪ್ರಧಾನಮಂತ್ರಿ ಅಂತ ಹೇಳಿದ್ರು. ಮೋದಿಜಿ ಹೋದ್ರು ಮೇಡಮ್, ಮೋದಿಗೆ ಒಳ್ಳೆ ವೆಲ್ಕಮ್. ಈಗಲ್ಲ 89 ವರ್ಷದಿಂದನೇ ಹೋಗಿದ್ರು ಅವ್ರು, ಬಹಳ ಖುಷಿ ಬಂದ್ರು, ನೀವು ಬಂದ ಬಹಳ ಖುಷಿ ಆಯ್ತು ಅಂತ ಹೇಳಿದ್ರು. ಇದಕ್ಕಿಂತ ಮುಂಚೆ ಯಾಕೆ ಮೇಡಮ್ ಈ ನಮ್ಮ ಕಾಂಗ್ರೆಸ್ ಸರ್ಕಾರ ಹೋಗಿಲ್ಲ ಮೇಡಮ್ ಮಾಡ್ತಾರೆ, ಯಾಕೆ ಹೋಗಿಲ್ಲ ಹೇಳಿ? ಯಾಕೆ ಅಂತ ಹೇಳಿದ್ರೆ ಇಲ್ಲಿರೋ ಮುಸಲ್ಮಾನರಿಗೆ ಬೇಜಾರಾಗುತ್ತೆ ಅಂತ ಹೋಗಿಲ್ಲ ಮೇಡಮ್. ಅದೊಂದು ತೊಂದರೆ ಇತ್ತಲ್ಲ ಮೇಡಮ್. ಓಕೆ, ಥ್ಯಾಂಕ್ ಯು ಶಿವಾನಂದ್ ಅವರೇ, ಜಿ ಕನ್ನಡ ನ್ಯೂಸ್ ಜೊತೆ ಮಾತಾಡಿದ್ದಕ್ಕೆ. ಇನ್ನೊಬ್ರು ಕಾಲರ್ ಇದ್ದಾರೆ, ಅನನ್ಯ ಅಂತ. ನಮಸ್ತೆ ಅನನ್ಯ ಅವರೇ. ನಮಸ್ತೆ. ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ಓಕೆ, ಈ ಯುದ್ಧದ ಬಗ್ಗೆ ನೀವೇನ್ ಹೇಳ್ತೀರಾ? ನಿಮ್ಮ ಒಪಿನಿಯನ್ ಏನು? ಏನು ಚೆನ್ನಾಗೇನಿಲ್ಲ ಅನ್ಸುತ್ತೆ. ಯಾಕಂತ ಹೇಳಿದ್ರೆ ಒಂದ್ ದೇಶ ಕಟ್ಬೇಕಾದ್ರೆ ತುಂಬಾ ಎಕನಾಮಿಕಲಿ ಆಗ್ಲಿ ಸೋಷಿಯಲಿ ಆಗ್ಲಿ ತುಂಬಾ ಕಷ್ಟಪಟ್ಟಿರುತ್ತೆ ಆ ದೇಶ ಆಗಿರ್ಲಿ, ಯಾವ್ದೇ ಒಂದ್ ದೇಶ ಆಗಿರ್ಲಿ. ಈ ರೀತಿಯಲ್ಲಿ ಯಾವ್ದೋ ಒಂದು ದಂಗೆ ಆಗಿರ್ಲಿ, ಏನೋ ಒಂದು ಯುದ್ಧ ಆಗಿರ್ಲಿ, ಅಲ್ಲಿನ ಎಕನಾಮಿ ಆಗಿರ್ಲಿ, ಅಲ್ಲಿನ ಸಾಮಾನ್ಯ ಜನರ ಮೇಲೆ ಕೂಡ ಅದು ಪ್ರಭಾವತೆಯನ್ನ ಬೀಳುತ್ತೆ. ಇದರಿಂದಾಗಿ ಇನ್ನೊಂದೇನಂತ ಹೇಳಿದ್ರೆ ಬೇರೆ ರಾಷ್ಟ್ರಗಳ ಮೇಲೂ ಕೂಡ ಇನ್ನೊಂದು ಯಾವ್ದೋ ಎಫೆಕ್ಟಿವ್ ಆಗುತ್ತೆ, ಪ್ರಭಾವತೆಯನ್ನು ಕೂಡ ಒಳಗೊಂಡುತ್ತೆ. ಆ ದೇಶದಲ್ಲಿರುವಂತಹ ಭಾರತೀಯರು ನಮ್ಮ ದೇಶಕ್ಕೆ ರಿಟರ್ನ್ ಆಗಿರೋದು ತುಂಬಾ ಖುಷಿ ಇದೆ. ಯಾಕಂತ ಹೇಳಿದ್ರೆ ನಮ್ಮ ದೇಶದಲ್ಲಿ ಹುಟ್ಟಿರೋದು ನಮ್ಮೆಲ್ಲರ ಸೌಭಾಗ್ಯ ಅಂತಾನೂ ಕೂಡ ಅನ್ಕೊಬಹುದು. ಒಂದ್ ವಿಷಯದಲ್ಲಿ ಯಾವ್ದೋ ಒಂದ್ ದೇಶದಲ್ಲಿ ಬದುಕ್ತಾ ಇದೀವಿ ನಾವು ಅಂತ ಹೇಳಿ ಅನ್ಕೊಳೋದ್ಕಿಂತ ಈ ದೇಶದಲ್ಲಿ ಇರ್ಬೇಕು ಆ ದೇಶದಲ್ಲಿ ಇರ್ಬೇಕು ಅಂತ ಹೇಳಿ ಅನ್ಕೊಂತೀವಿ ನಾವು. ಆ ದೇಶದಲ್ಲ ನಮ್ ದೇಶನೇ ಒಳ್ಳೇದು ಅಂತ ಹೇಳಿ ಬದುಕೋದು ಒಂದು ಒಳ್ಳೆ ಒಂದು ಮೆಸೇಜ್ ನ ಕೊಡ್ತಾ ಇದೆ ಆ ದೇಶಗಳು ಈ ಒಂದು ಹೊರತಾಗಿ. ನೆಕ್ಸ್ಟ್ ಏನಂತ ಹೇಳಿದ್ರೆ ಇರಾನು ಕೂಡ ಒಂದು ಬಡ ರಾಜ್ಯ ಆಗಿ ಈಗ ಒಂದು ಡೆವಲಪಿಂಗ್ ಆಗ್ತಾ ಇದೆ ದೇಶ. ಈ ರೀತಿಯಲ್ಲಿ ಒಂದೊಂದು ರೀತಿಯಲ್ಲಿ ಇದು ಹೊಡೆತಗಳನ್ನ ಬೀರಿದ್ರೆ ಯಾವ ಒಂದು ದೇಶನೂ ಡೆವಲಪ್ ಆಗಲ್ಲ, ಹಾರ್ಮ್ ಆಗುತ್ತೆ. ಯಾಕಂತ ಹೇಳಿದ್ರೆ ಇರಾನ್ ಈಗ ಇಸ್ರೇಲ್ ಮೇಲೆ ಇದು ಆಯಿಲ್ ಇಂಡಸ್ಟ್ರಿ ಮೇಲೂ ಕೂಡ ಬಾಂಬ್, ನಮಗೂ ಕೂಡ ಪೆಟ್ರೋಲ್ ಆಗಿರ್ಲಿ ಡೀಸೆಲ್ ಮೇಲಾಗಿರ್ಲಿ ಈ ಎಫೆಕ್ಟ್ ಕೂಡ ಆ ದೇಶಗಳ ಮೇಲ್ ಮಾತ್ರ ಯುದ್ಧ ಅನ್ನೋದು ಪರಿಣಾಮ ಬೀಳಲ್ಲ. ನಮ್ಮ ದೇಶಗಳಾಗಿರ್ಲಿ ಅಥವಾ ನೇಟಿವ್ ಏನಿರ್ತವೆ ಆ ದೇಶಗಳ ಮೇಲೂ ಕೂಡ ಪ್ರಭಾವ ಬೀಳುತ್ತೆ ಅಂತ ಹೇಳಿ ಗೊತ್ತಾಗುತ್ತೆ. ಇನ್ನು ಅನನ್ಯ ಅವರೇ, ಈಗ ಸೇಫೆಸ್ಟ್ ಕಂಟ್ರಿ, ಸೇಫೆಸ್ಟ್ ಹೆವೆನ್ ಅಂತ ಎಲ್ಲರೂ ಕೂಡ ಯುನೈಟೆಡ್ ಅರಬ್ ಎಮಿರೇಟ್ಸ್ ಅಂದ್ರೆ UAE ಹೋಗ್ತಾ ಇದ್ರು, ಅಲ್ಲಿ ಬದುಕನ್ನ ಕಟ್ಕೊಳ್ತಾ ಇದ್ರು. ಈಗ ಇರಾನ್ ಅಲ್ಲಿ ದಾಳಿ ಮಾಡ್ತಾ ಇದೆ, ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಏನಂತ ಹೇಳಿದ್ರೆ ಯಾವ್ದೇ ಒಂದ್ ದೇಶ ಆಗಿರ್ಲಿ ಹೇಳಕ್ ಈಸಿ ಆಗಿರುತ್ತೆ. ಆ ದೇಶ ತುಂಬಾ ಈಸಿಯಾಗಿ ಬದುಕ್ತಾ ಇದ್ದಾರೆ, ಅಲ್ಲಿನ ಲೈವ್ಹುಡ್ ಚೆನ್ನಾಗಿದೆ ಅಥವಾ ಎಕನಾಮಿಕ್ ಸ್ಟೇಬಲ್ ಆಗಿದೆ ಅಂತ ಹೇಳಿ ಹೇಳ್ಬೋದು. ಬಟ್ ಸೇಫ್ಟಿ ಸೇಫ್ಟಿ ಅನ್ನೋದು ಮುಖ್ಯ ಆಗಿರುತ್ತೆ ಅಂತ ಹೇಳಿ ಗೊತ್ತಾಗುತ್ತೆ. ಯಾವ್ದೇ ಒಂದ್ ದೇಶ ಆಗಿರ್ಲಿ ನೋಡಕ್ಕೆ ಚಂದ ಕಾಣ್ತಿದೆ ಅಂತ ಆಗಿರ್ಲಿ ಅಥವಾ ಅವ್ರ ಲೈವ್ಹುಡ್ ಕ್ಲೀನ್ ಆಗಿದೆ, ನೋಡಕ್ ಚೆನ್ನಾಗಿದೆ, ಸಂಬಳ ಜಾಸ್ತಿ, ಹೌದು, ಆ ರೀತಿಯಲ್ಲಿ ನಾವು ಕಮೆಂಟ್ ಮಾಡೋದು ಕಮೆಂಟ್ ಲೈನ್ ಪಾಸ್ ಮಾಡ್ಬೇಕು ಬಿಟ್ರೆ ಯಾವ್ದೋ ಒಂದು ನೋಟದಲ್ಲಿ ನೋಡಿ ಯಾವ್ದೇ ರೀತಿ ಇದನ್ನ ಹೇಳ್ಬಾರ್ದು ಅಂತ ಹೇಳಿ ಒಂದು ಗೊತ್ತಾಗುತ್ತೆ. ಲಾಸ್ಟ್ ಏನ್ ಹೇಳ್ಬೇಕಂತ ಹೇಳಿದ್ರೆ ಇಂಡಿಯಾ ಇಸ್ ಬೆಸ್ಟ್ ಅಂತ ಹೇಳ್ಬೇಕಂತ ಅನ್ಸುತ್ತೆ. ಎಷ್ಟೇ ಒಂದು ಯುದ್ಧಗಳಾಗಿರ್ಲಿ ಏನೇ ಆಗಿರ್ಲಿ ನಮ್ಮ ಪ್ರಜೆಗಳನ್ನ ಅವ್ರು ಎಷ್ಟು ಸೇಫ್ ಆಗಿ ಇಡ್ತಾ ಇದಾರೆ ಅಥವಾ ಎಷ್ಟು ಅವರ ಒಂದು ಲೈಫ್ಗೆ ಎಷ್ಟೊಂದು ಸೇಫ್ಟಿನ ಕೊಡ್ತಾ ಇದಾರೆ ಅಂತ ಹೇಳಿ ಇದಾಗುತ್ತೆ. ಅದಕ್ಕೆ ಇಂಡಿಯಾನೇ ಬೆಸ್ಟ್. ಓಕೆ, ಥ್ಯಾಂಕ್ ಯು ಅನನ್ಯ ಅವರೇ, ಇಷ್ಟೊತ್ತು ಜಿ ಕನ್ನಡ ನ್ಯೂಸ್ ಜೊತೆ ಮಾತಾಡಿದ್ದಕ್ಕೆ. ಎಸ್, ಒಂದು ಮಾತಿದೆ, ಅಂದರೆ ರಿವೆಂಜ್ ಇಸ್ ಅ ಡಿಶ್ ಬೆಸ್ಟ್ ಸರ್ವ್ಡ್ ಕೋಲ್ಡ್ ಅಂತ. ಅಂದರೆ ಸೇಡು ಅನ್ನೋದು ತಣ್ಣಗಾಗಿ ತೀರಿಸ್ಕೊಂಡಾಗ ಅದ್ರ ಮಜಾನೇ ಬೇರೆ ಅಂತ ಈ ಹಿಂದೆ ನಾವು ನೋಡಿದ್ವಿ. ಜುಲೈ 13, 2024 ಒಂದು ಘಟನೆ ನಡೆಯುತ್ತೆ. ಡೊನಾಲ್ಡ್ ಟ್ರಂಪ್ ಅವರ ಮೇಲೆ ಫೈರಿಂಗ್ ಆಗುತ್ತೆ. ಈ ಬಗ್ಗೆ ಮಾತಾಡೋಣ. ಎಸ್,
ಹಾಗೆ ಇನ್ನೊಂದು ಕಡೆ ಮಧ್ಯಪ್ರಾಚ್ಯ ಹೊತ್ತಿ ಉರಿತಾ ಇದೆ. ಆದರೆ ಈ ಯುದ್ಧ ಏನು ಆರಂಭವಾಗಿದೆ, ಆದರೆ ಈ ಯುದ್ಧಕ್ಕೆ ಕಾರಣ ಏನು? ಯುದ್ಧ ನಡೀತಾ ಇದೆ ಇವತ್ತಿಗೆ ಸತತ 4ನೇ ದಿನ, ಅಂದ್ರೆ ಶನಿವಾರದಿಂದ ಈ ಯುದ್ಧ ಆರಂಭ ಆಯಿತು. ಯಾವಾಗ ಇರಾನ್ನ ಸುಪ್ರೀಂ ಲೀಡರ್ ಖಮೇನಿಯ ಹತ್ಯೆಯಾಗುತ್ತೆ, ತದನಂತರದಲ್ಲಿ ಇನ್ನೂ ಕೂಡ ಉಗ್ರ ಸ್ವರೂಪವನ್ನ ಈ ಯುದ್ಧ ಪಡೆದುಕೊಳ್ಳುತ್ತೆ. ಜೊತೆಗೆ ಇವತ್ತು 4ನೇ ದಿನ. ಈ ಒಂದು ಯುದ್ಧದಲ್ಲಿ ಸಾಕಷ್ಟು ನಾಗರಿಕರು ಬಲಿಯಾಗ್ತಾ ಇದ್ದಾರೆ. ಆದರೆ ಒಂದ್ ಕಡೆ ಅವರ ಟಾರ್ಗೆಟ್ ಏನು, ಖಮೇನಿ ಅವ್ರನ್ನ ಹತ್ಯೆ ಮಾಡಬೇಕು, ಅದು ನಡೀತು. ಇದಾದ ಬಳಿಕ ಇರಾನ್ ಮತ್ತೆ ರಿವೆಂಜ್ ತೀರಿಸ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿದೆ. ಹೀಗಾಗಿ ಇರಾನ್ ಮತ್ತೆ ಕೌಂಟರ್ ಅಟ್ಯಾಕ್ ಮಾಡ್ತು. ಅದಕ್ಕೆ ಮತ್ತೆ ಪ್ರತ್ಯುತ್ತರವಾಗಿ ಇದೀಗ ಇಸ್ರೇಲ್ ಹಾಗೂ ಅಮೆರಿಕ ಪ್ರತಿದಾಳಿಯನ್ನ ನಡೆಸ್ತಾ ಇದೆ. ಯಾವಾಗ ಅಂದ್ರೆ ಈ ಒಂದು ಯುದ್ಧಕ್ಕೆ ಕೊನೆ ಯಾವಾಗ ಅನ್ನೋದು ಎಲ್ಲರ ಪ್ರಶ್ನೆ. ಆದ್ರೆ ಇನ್ನೂ 4ರಿಂದ 5 ವಾರಗಳ ಕಾಲ ಯುದ್ಧ ಕಂಟಿನ್ಯೂ ಆಗುತ್ತೆ ಎನ್ನುವಂಥ ಮಾಹಿತಿಗಳು ಕೂಡ ಸಿಗ್ತಾ ಇದೆ. ಹೀಗಾಗಿ ಇದು 3ನೇ ಮಹಾಯುದ್ಧಕ್ಕೆ ನಾಂದಿ ಹಾಡುತ್ತಾ ಎನ್ನುವಂತಹ ಸಾಕಷ್ಟು ಪ್ರಶ್ನೆಗಳು. ಎಸ್, ನೀವು ಕೂಡ ಇದ್ರ ಬಗ್ಗೆ ಮಾತಾಡಬಹುದು, ಯುದ್ಧದ ಬಗ್ಗೆ ನಿಮ್ಮ ಒಪಿನಿಯನ್ ನಮಗೆ ತಿಳಿಸಬಹುದು. ಎಸ್, ಒಬ್ರು ಕಾಲರ್ ಇದ್ದಾರೆ, ಮಾತಾಡ್ಸೋಣ. ಪೂಜಾ ಅಂತ, ನಮಸ್ತೆ. ನಮಸ್ತೆ ಮೇಡಮ್. ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ನಾವು ಶಿವಮೊಗ್ಗದಿಂದ ಮಾತಾಡ್ತಿದ್ದೀವಿ. ಓಕೆ ಮೇಡಮ್, ಈಗ ಮೊದಲನೇದಾಗಿ ಯುದ್ಧದ ಬಗ್ಗೆ ನಿಮ್ಮ ಒಪಿನಿಯನ್ ಏನು? ಜೊತೆಗೆ ಖಮೇನಿ ಹತ್ಯೆ ನಂತರ ಶಿವಮೊಗ್ಗದಲ್ಲೂ ಕೂಡ ಜನರು ಕಣ್ಣೀರಿಟ್ರು, ಒಂದು ಸಮುದಾಯದವರು. ಅದ್ರ ಬಗ್ಗೆ ಏನು ಹೇಳ್ತೀರಾ? ಅದು ನಾಯಕತ್ವದ ಮೇಲೆ ನಾವು ಹೇಳ್ತೀವಿ ಮೇಡಮ್. ಏನಂದ್ರೆ ಖಮೇನಿ ಅವರು ಒಬ್ಬ ನಾಯಕ ಅಂತ ಒಬ್ರೊಬ್ರು ಇದ್ ಮಾಡಿದ್ದಾರೆ, ಒಬ್ರಿಗೆ ಆಗಲ್ಲ. ಹಂಗಂತ ಅವರು ಇವಾಗ ದೇಶದ ಬಗ್ಗೆ ನೋಡಿದಾಗ ಒಬ್ಬ ನಾಯಕ ಪಿಲ್ಲರ್ ಮೇಲೆ ನಿಂತಿರುತ್ತೆ. ಆ ಪಿಲ್ಲರು ಫಸ್ಟ್ ಡೌನ್ ಆದ್ರೆ ಅದು ದೇಶಕ್ಕೆ ಇದಾಗುತ್ತೆ ಮೇಡಮ್, ಎಫೆಕ್ಟ್ ಮಾಡುತ್ತೆ. ಅದ್ರ ಬಗ್ಗೆ ನಾ ಹೇಳ್ತೀನಿ ಹೊರತು ಅಷ್ಟೇ. ಹಾ, ಓಕೆ, ಥ್ಯಾಂಕ್ ಯು ಪೂಜಾ ಅವರೇ ಕರೆ ಮಾಡಿದ್ದಕ್ಕೆ. ಎಸ್, ಇನ್ನು ಈ ಯುದ್ಧ ಆರಂಭ ಆಗೋದಕ್ಕೆ ಒಂದಿಷ್ಟು ರೀಸನ್ಸ್ಗಳಿದೆ. ಏನೇನು ರೀಸನ್ಸ್ ಅಂತ ನೋಡ್ತಾ ಹೋಗೋದಾದ್ರೆ, ಎಸ್, ಅದಕ್ಕೂ ಮುನ್ನ ಒಬ್ರು ಕಾಲರ್ ಇದ್ದಾರೆ. ನಮಸ್ತೆ. ನಮಸ್ತೆ, ನಿಮ್ಮ ಹೆಸರು? ನಮಸ್ತೆ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ನಿಮ್ಮ ಹೆಸರು, ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ ಸರ್? ನಿಮ್ಮ ಹೆಸರು ಹೇಳಿ. ಓಕೆ ಸರ್, ಈಗ ಯುದ್ಧದ ಬಗ್ಗೆ ನೀವೇನು ಹೇಳ್ತೀರಾ? ಮೇಡಮ್, ಯುದ್ಧ ನಡೀತಾ ಇದೆ. ಪಾಪ ಜನಗಳು ಪಾಪ ಏನ್ ಮೇಡಮ್ ಅಂತವ್ರಿಗೆ ಬುದ್ಧಿ ಎಲ್ಲೈತೋ ಗೊತ್ತಿಲ್ಲ. ಪಾಪ ಜನ ಅನ್ಯಾಯವಾಗಿ ಸಾಯ್ತಾವ್ರೆ. ಹೌದು. ಏನ್ ನಮ್ಗೆ ಚಿಂತೆ ಏನೇ ಇಲ್ಲ. ಪಾಪ ಯಾಕಾದ್ರು ಯುದ್ಧ ಮಾಡಿದ್ರು, ಪಾಪ ಪುಟಿನ್ ಅವ್ರನ್ನ ಸಾಯಿಸ್ಬಿಟ್ರು. ಪಾಪ ಏನ್ ಮಾಡಿದ್ರೆ ಈಗ ನಿಲ್ಸಕ್ಕೂ ಆಗಲ್ಲ. ಅದು ಯಾರ ಅವ್ರ ದೇವರೇ ಕಾಪಾಡ್ಬೇಕು ಅಷ್ಟೇ ಅವ್ರ. ಸರ್, ಈಗ ನಾವು ಭಾರತದಲ್ಲಿ ಇದೀವಿ, ನಮ್ಮ ದೇಶ ನಿಮ್ಗೆ ಎಷ್ಟು ಸೇಫ್ ಅಂತ ಫೀಲ್ ಆಗ್ತಿದೆ ಇವಾಗ? ಬೇರೆ ದೇಶಗಳಿಗೆ ಕಂಪೇರ್ ಮಾಡಿದ್ರೆ ನಮ್ದು ಫೈನ್ ಮೇಡಮ್, ಏನು ತೊಂದರೆ ಇಲ್ಲ. ನಮ್ಮ ಮೋದಿ ಸರ್ ಇರಾಗಂತ. ಈಗ ಸರ್, ಬೇರೆ ದೇಶಗಳಿಗೆ ಹೋಗಿರ್ತಾರೆ ನಮ್ಮ ಭಾರತೀಯರಾಗಿರ್ಬೋದು, ಕನ್ನಡಿಗರಾಗಿರ್ಬೋದು, ಅಲ್ಲಿ ಹೋಗಿ ಬದುಕನ್ನ ಕಟ್ಕೊಳ್ತಾ ಇರ್ತಾರೆ. ಅಂದ್ರೆ ಸಂಬಳ ಜಾಸ್ತಿ ಅಥವಾ ಸ್ಕೋಪ್ ಜಾಸ್ತಿ ಇದೆ ಎನ್ನುವಂತಹ ಕಾರಣಕ್ಕೆ ಅಲ್ಲಿ ಹೋಗಿರ್ತಾರೆ. ಈಗ ಅವರೆಲ್ಲ ಪಾಪ ಅಲ್ಲಿ ಸಿಕ್ಕಾಕೊಂಡು ಒದ್ದಾಡ್ತಾ ಇದ್ದಾರೆ. ಏನ್ ಹೇಳ್ತೀರಾ ಇದ್ರ ಬಗ್ಗೆ? ಅದೇ ನಮ್ಮ ಸರ್ಕಾರ ಸಿಎಂ ಸಿದ್ದರಾಮಯ್ಯ ಅವರು ಅವೆಲ್ಲ ಕರ್ಕೊಂಡ್ ಬರ್ತಾ ಇದ್ರಲ್ಲ ಸೇಫ್ಟಿಯಾಗಿ, ಅವ್ರಿಗೇನು ತೊಂದರೆ ಆಗಬಾರ್ದು, ಚೆನ್ನಾಗಿದ್ದಾರೆ. ಓಕೆ ಸರ್, ಥ್ಯಾಂಕ್ ಯು. ಜಿ ಕನ್ನಡ ನ್ಯೂಸ್ ಜೊತೆ ಮಾತಾಡಿದಕ್ಕೆ. ಇನ್ನೊಬ್ರು ಹೇಳಿ. ಏನೇ ನಮ್ಮ ಬ್ಲೈಂಡ್ ಅಂಗವಿಕಲ ಅವರು ನಾವು ನಮ್ಮ ಬಜೆಟ್ ಈಗ ಸಿದ್ದರಾಮಯ್ಯ ಅವರು ಬಜೆಟ್ ಮಾಡ್ತಾರಲ್ಲ. ಹೌದೌದು. ಅವಾಗ ನಮ್ದು ಪಿಂಚಣಿ ಸ್ವಲ್ಪ ಜಾಸ್ತಿ ಮಾಡಕ್ ನಿಮ್ ಚಾನಲ್ ಇಂದ. ಓಕೆ ಸರ್, ನಾವು ತಲುಪಿಸ್ತೀವಿ ಅವರಿಗೆ. ಥ್ಯಾಂಕ್ ಯು ಸೋ ಮಚ್ ಕರೆ ಮಾಡಿದ್ದಕ್ಕೆ. ಇನ್ನೊಬ್ರು ಕಾಲರ್ ಇದ್ದಾರೆ, ಸುರೇಶ್ ಅಂತ. ನಮಸ್ತೆ ಸುರೇಶ್ ಅವರೇ. ನಮಸ್ತೆ ಮೇಡಮ್. ಈಗ ಇರಾನ್ ನಲ್ಲಿ ಇದಾಗ್ತಾ ಇದೆಯಲ್ಲ, ಇರಾನ್ ನಲ್ಲಿ ಇದಾದ್ರೆ ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಮತ್ತೆ ಕಾಶ್ಮೀರಲ್ಲಿ ಏನ್ ಮೇಡಮ್ ಬಾವುಟ ಇಟ್ಕೊಂಡು ಅವ್ರ ಬಗ್ಗೆ ಹೌದು. ಯಾಕಂದ್ರೆ ಅಲ್ಲದೆ ಈಗ ಬಾಂಗ್ಲಾದೇಶದಲ್ಲಿ ನಮ್ಮ ಹಿಂದೂಗಳು ಎಷ್ಟೋ ದಿನ ಸುತ್ತೋದು ಸುಟ್ಟಾಕಿದ್ರು, ಏನೇನೋ ಮಾಡಾಕಿದ್ರು. ಅವ್ರ ಬಗ್ಗೆ ಇವ್ರು ಏನು ಕೇಳಲಿಲ್ಲ. ಈಗ ಇವ್ರು ಬಾವುಟ ಇರಾನ್ ಅಲ್ಲೇ ಅವ್ರು ಖುಷಿ ಪಡ್ತಿದ್ದಾರೆ ಖಮೇನಿ ಸತ್ತೋದ್ರು ಅಂತ. ಹೌದು. ಇಲ್ಲಿ ನಮ್ಮ ಭಾರತ ದೇಶದಲ್ಲಿ ಉಗ್ರವಾದಿಗಳ ತರ ಆಟ ಆಡೋದು ಇವರು. ಇಲ್ಲಿ ಸಿಗಲ್ವಾ? ಇಲ್ಲಿ ವೀಸಾ ನಮ್ದು, ಊಟ ನಮ್ದು, ಬಟ್ಟೆ ನಮ್ದು, ಅಕ್ಕಿ ನಮ್ದು, ಹಾಲು ನಮ್ದು, ಎಲ್ಲಾ ನಮ್ದು. ಜೀವನ ಮಾಡ್ತಾರ ನಮ್ದು. ಇವ್ರು ಅವ್ರ ಬಗ್ಗೆ ಇವ್ರು ಏನ್ ಮಾತಾಡ್ತಕ್ಕಂಥದ್ದು? ಜೊತೆಗೆ ಪೆಹಲ್ಗಾಮ್ ಅಲ್ಲಿ ಪಾಪ ಅಷ್ಟ್ ಜನ ಸತ್ತೋದ್ರು, ಆಗೇನು ಮಾಡ್ಲಿಲ್ಲ ಇವರು. ಹಾಗೆ ಬಾಂಗ್ಲಾದೇಶದಲ್ಲಿ ಹಿಂದೂಗಳನ್ನ ಹುಡುಕಿ ಸಾಯಿಸಿದ್ರು, ಸುಟ್ಟಾಕಿದ್ರು. ಏನು ಒಂದ್ ಹಬ್ಬ ನಮ್ಮ ಹಿಂದೂಗಳು ಹಬ್ಬ ಮಾಡಕ್ಕೆ ಆಗ್ತಾ ಇಲ್ಲ ಅಲ್ಲಿ. ಹೌದೌದು. ಅದ್ರ ಬಗ್ಗೆ ಕೇಳೋರಿಲ್ಲ. ಇದು ಬಾವುಟ ಹಿಡ್ಕೊಂಡು ಇವ್ರು ಖಮೇನಿ ಹೋದ್ರೆ ಅವನು ಹೋಗ್ತಾನೆ, ನಮ್ಗೇನಾಗ್ಬೇಕು? ಹೌದು ಸರ್. ಅಲ್ವಾ? ಹೌದು ಸರ್, ನಿಜ. ಅದೇನ ದೇಶದ ಬಗ್ಗೆ ಮಾತಾಡ್ಲಿ. ಯಾವುದೋ ದೇಶ ಸತ್ತೋದ್ರೆ ನಾವೇನ್ ಅವ್ರೇನ್ ಹೇಳಕ್ ಆಗುತ್ತೆ? ಇಲ್ಲಿ ನಾವು ಅದೇ ಹೌದು, ನಮ್ ಕೆಲಸ ನಾವ್ ಮಾಡಕ್ಕೆ ಇಲ್ಲಿ ಕೆಲಸ ಇಲ್ಲ.
ಇನ್ನೊಂದ್ ದೇಶದ ಬಗ್ಗೆ ಮಾತಾಡೋ ಪರಿಸ್ಥಿತಿ ಏನಿದೆ ಇಲ್ಲಿ? ಅಲ್ಲಿ ಅವ್ರು ಸಂತೋಷ ಅಲ್ಲಿ ಕೇಕ್ ಕತ್ತರಿಸಿ ಎಂಜಾಯ್ ಮಾಡ್ತಾ ಇದಾರೆ ಅಲ್ಲಿ. ಇಲ್ಲಿ ಬಂದು ಇವ್ರು ಏನ್ ಮಾಡ್ತಾರೆ ಇಲ್ಲಿ ಅವ್ರ ಬಗ್ಗೆ ಹೇಳಂತದ್ದು? ಈಗ 50 ವರ್ಷನೋ 60 ವರ್ಷನೋ ಹಿಂದೆ ಬಂದೋಗಿರ್ತಕ್ಕಂಥದ್ದು. ಹೌದು, 1979ರಲ್ಲಿ ಆ ಟೈಮಲ್ಲಿ ಚಿಕ್ಕಬಳ್ಳಾಪುರದಲ್ಲೆಲ್ಲೋ ಅಲ್ಲಿ ಶೋಕಾಚರಣೆ ಅಂತೆ. ಅಲ್ಲೇ ನಮ್ ಹಿಂದೂಗಳು ಸ್ವಲ್ಪ ಇವ್ರೇನ್ ಏನಾರ ಮಾಡಿದ್ರ ಇಲ್ಲಿ? ಶಿವಮೊಗ್ಗದಲ್ಲೂ ಕೂಡ ಮಾಡ್ತಾ ಇದಾರಲ್ಲ ಸರ್. ಹೌದೌದು, ಏನು ಮಾಡ್ತಾನೆ ಇಲ್ಲ. ಇವ್ರ ಬಗ್ಗೆ ನಾವ್ಯಾಕೆ ಥಿಂಕ್ ಮಾಡ್ಬೇಕು, ಯಾಕೆ ಯೋಚನೆ ಮಾಡ್ಬೇಕು? ಹೌದೌದು, ನಲ್ಲಿ ಇರ್ತಕ್ಕಂಥವ್ರು ನಮ್ಮನೇನು ಹೋಗಿದ್ದಾರೆ, ದುಡಿಯಕಂತ ಹೋಗಿದ್ದಾರೆ, ಬರ್ಲಿ, ಅವ್ರ ಬಗ್ಗೆ ಏನೋ ಯೋಚನೆ ಮಾಡ್ಬೋದು. ಸಾಯೋವ್ರ ಬಗ್ಗೆ ನಾವೇನ್ ಯೋಚನೆ ಮಾಡ್ಬೇಕು? ಹೌದು ಸರ್. ಇನ್ನು ಈ ಯುದ್ಧ ಎಷ್ಟು ದಿನ ಈ ರೀತಿ ಕಂಟಿನ್ಯೂ? ಅನುಕೂಲ ಅಲ್ಲ ಇವ್ರೆ, ಒಂದು ನಯಾ ಪೈಸೆ ಏನು ಅನುಕೂಲ ಆಗಿದ್ಯಾ? ಹೌದೌದು. ರಷ್ಯಾ ಬಗ್ಗೆ ಮಾತಾಡೋಣ. ರಷ್ಯಾ ನಮ್ಗೆ ಅಣ್ಣ ತಮ್ಮಂದಿದ್ದಂಗ ಅವರು, ಎಲ್ಲಾ ಟೈಮಲ್ಲಿ ನಿಂತಕ್ಕಂಥವ್ರು ಅವರು, ನಮ್ಗೆ ಬೆನ್ನೆಲುಬಾಗಿ. ಅವ್ರ ಬಗ್ಗೆ ಮಾತಾಡೋದು, ಇವ್ರ ಬಗ್ಗೆ ನಾವೇನಕ್ಕೆ ಮಾತಾಡ್ಬೇಕು? ಅವಶ್ಯಕತೆ ಏನಿದೆ ಹೋಗ್ಲಿ. ಅಲ್ಲ, ನಮ್ ಇಂಡಿಯನ್ಸ್ ಅಲ್ಲಿ ಎಂತ ನೋಡಿ, ಹಿಂದೂಗಳು ಹೆಂಗಿದ್ದಾರೆ, ಸನಾತನ ಧರ್ಮ ಹೆಂಗಿದೆ, ಈ ಧರ್ಮದ ಬಗ್ಗೆ ಹೆಂಗಿದೆ, ಯಾವನೋ ಎಲ್ಲೋ ಹೋಗಿರೋನ್ ಗಳ್ಳೊಂತಕ್ಕದ್ದು ಇಲ್ಲಿ ಬಾವುಟ ಇರ್ತಕ್ಕಂಥ ಸ್ಟ್ರೈಕ್ ಮಾಡ್ತಕ್ಕಂಥದಕ್ಕೆ ಇದು ಅನಾವಶ್ಯಕವಾಗಿ ನಮ್ ಪೊಲೀಸು ಇವ್ರಿಗೆಲ್ಲ ಪ್ರೊಟೆಕ್ಷನ್ ಕೊಡ್ಬೇಕು ಇಲ್ಲಿ. ಹೌದು ಸರ್, ಕರೆಕ್ಟ್. ಅವಶ್ಯಕತೆ ಇದೆ. ಅದಕ್ಕೆಲ್ಲ ನಮ್ದು ಖರ್ಚು. ಓಕೆ, ಥ್ಯಾಂಕ್ ಯು. ಮನುಷ್ಯನಿಗೆ ಬೇಕಾಗಿರ್ತಕ್ಕಂಥದ್ದು ದೇಶದ ಪ್ರೇಮ, ದೇಶದ ಯೋಗ್ಯತೆ, ಏನ್ ಮಾತಾಡ್ಬೇಕು, ಏನ್ ಬಿಡ್ಬೇಕು ಅನ್ನೋದು ನಮ್ ಜನ ಕಲಿಬೇಕು ಹೊರತು ಇನ್ನೊಬ್ಬನ ಬಗ್ಗೆ ಮಾತಾಡೋದು ಅವಶ್ಯಕತೆ ನಮ್ಗಿಲ್ಲ ಇಲ್ಲಿ. ಹೌದು, ಅನಾವಶ್ಯಕ ಇದೆಲ್ಲ ಅಷ್ಟೇ. ಹೌದು ಹೌದು. ಎಸ್, ಥ್ಯಾಂಕ್ ಯು ಸುರೇಶ್ ಅವರೇ, ಜಿ ಕನ್ನಡ ನ್ಯೂಸ್ ಜೊತೆ ಮಾತಾಡಿದ್ದಕ್ಕೆ. ಇನ್ನೊಬ್ರು ಕಾಲರ್ ಇದ್ದಾರೆ, ವಿಹಾನ್ ಅಂತ. ನಮಸ್ತೆ. ನಮಸ್ತೆ, ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ಹಲೋ, ನಮಸ್ತೆ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಕೇಳಿಸ್ತಾ ಇದೆ ಮೇಡಮ್. ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ಸಿರ್ಸಿಯಿಂದ, ಉತ್ತರ ಕನ್ನಡ. ಓಕೆ 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 ಸರ್, ಈ ಯುದ್ಧ ನಡೀತಾ ಇದೆ, ಏನ್ ಹೇಳ್ತೀರಾ ಇದ್ರ ಬಗ್ಗೆ? ಇನ್ನು ಎಷ್ಟು ದಿನ ನಡೆಯುತ್ತೆ ಅಂತ ಅನ್ಸುತ್ತೆ ನಿಮ್ಗೆ? ಕೆಲವು ಒಂದು 8 ದಿವಸನಾದ್ರೂ ನಡೆಯುತ್ತೆ. ಆದ್ರೆ ಇರಾನ್ ಜೊತೆ ನಮ್ಮ ಭಾರತದ ಸಂಬಂಧ ಹಲವಾರು ರೀತಿಯಲ್ಲಿ, ಮುಖ್ಯವಾಗಿ ಕ್ರೂಡ್ ಆಯಿಲ್ ಹೌದೌದು ಇದೆ. ಆದ್ರೆ ನಾವು ಯುದ್ಧವನ್ನು ಬಯಸೋದಿಲ್ಲ. ಯುದ್ಧದ ಭಯ ಏನಿದೆಯಲ್ಲ, ಇಡೀ ಪ್ರಪಂಚದಲ್ಲಿ ತುಂಬುತ್ತದೆ. ಹಾಗಾಗಿ ಪ್ರಪಂಚದಲ್ಲಿರುವ ನೆಮ್ಮದಿಯನ್ನ ನಾವು ಇನ್ನೊಂದು ದೇಶದ ಮೇಲೆ ಆಕ್ರಮಣ ಮಾಡಿ ಪ್ರಪಂಚ ತುಂಬಾ ಬ್ಯಾಡ್ ಅಂದ್ರೆ ಕೆಟ್ಟ ಸಂದೇಶವನ್ನ ಕೊಟ್ರೆ ಅದು ಒಳ್ಳೇದಲ್ಲ. ಈಗ ನಮ್ಮ ಪಕ್ಕದ ಮನೆಯವರನ್ನ ಹೋಗಿ ನಾವು ದಾಳಿ ಮಾಡಿ ಕೊಲ್ಲೋದು ಸರಿಯಲ್ಲ. ಆದ್ರೆ ಅಮೆರಿಕದವರು ನಾಳೆ ನಾವು ಒಂಥರ ಇಂಪ್ರೂವ್ ಆಗ್ಬಿಟ್ರೆ ನಮ್ ಭಯ ಏನು ಅಂದ್ರೆ ನಮ್ ಮೋದಿಯವ್ರ ಮೇಲೂ ಅದೇ ತರ ಮಾಡ್ಬಹುದೇನೋ ಅಂತೇಳಿ ಅನಿಸ್ತದೆ. ಈಗ ರೀಸೆಂಟ್ಲಿ ಪಾಕಿಸ್ತಾನದವ್ರ ಜೊತೆ ಮಾತಾಡಿದ್ ನೋಡಿದ್ರೆ, ಹಾಗಾಗಿ ಅವರೆಲ್ಲ ಭಯವನ್ನ ಹುಟ್ಟಿಸಿ ಪ್ರಪಂಚ ನಾವು ಈಗ ಮುಂದುವರಿತಾ ಇರುವಂತ ರಾಷ್ಟ್ರ. ಹಾಗಾಗಿ ಎಲ್ಲ ವಿದ್ಯಾರ್ಥಿಗಳು ಆ ಕಡೆ ಹೋಗಿ ಎಷ್ಟೋ ಕೆಲಸಗಳನ್ನು ಹುಡ್ಕೊಂಡು ಹೋಗ್ತಾ ಇದ್ದಾರೆ. ಈಗ ಇಸ್ರೇಲ್ ನಲ್ಲೂ ಪೋಸ್ಟ್ ಗ್ರಾಜುಯೇಟ್ ಅಥವಾ PhD ಮಾಡ್ಲಿಕ್ಕೆ ಅಗ್ರಿಕಲ್ಚರ್ ಮೇಲಿಂದ ಬಹಳ ಜನ ವಿದ್ಯಾರ್ಥಿಗಳು ನಮ್ಮವ್ರು ಈ ಕಡೆಯಿಂದ ಹೋಗಿದ್ದಾರೆ. ಅವ್ರ ಪರಿಸ್ಥಿತಿ ಎಲ್ಲ ಏನಾಗ್ತಿದೆ ನೋಡಿ, ಅತಂತ್ರ ಸೃಷ್ಟಿ ಮಾಡ್ತಾ ಇದ್ದಾರೆ. ಹಾಗಾಗಿ ತುಂಬಾ ಕೆಟ್ಟ ಪರಿಸ್ಥಿತಿ ಮೇಡಮ್. ಹಾಗಾಗಿ ನನಗೆ ಏನು ಅಂದ್ರೆ ಯುದ್ಧಗಳೆಲ್ಲ ನಿಲ್ಬೇಕು, ಶಾಂತಿ ಪ್ರಪಂಚದಲ್ಲಿ ಆಗ್ಬೇಕು ಅನ್ನುವಂತ ಸಂದೇಶ ನಂದು. ಓಕೆ, ಥ್ಯಾಂಕ್ ಯು ಸೋ ಮಚ್ ವಿಹಾನ್ ಅವರೇ, ಜಿ ಕನ್ನಡ ನ್ಯೂಸ್ ಜೊತೆ ಮಾತಾಡಿದಕ್ಕೆ. ಇನ್ನೊಬ್ರು ಕಾಲರ್ ಇದ್ದಾರೆ, ಮಂಜುನಾಥ್ ಅಂತ. ನಮಸ್ತೆ. ನಮಸ್ತೆ ಮೇಡಮ್. ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ನಾವು ಬೆಂಗಳೂರಿಂದ ಮೇಡಮ್. ಸರ್, ಮೊದಲಿಗೆ ಯುದ್ಧಗಳು ಬೇಕಾ ಹೇಗೆ? ಒಂದ್ ನಿಮಿಷ ಮೇಡಮ್, ನಿಮ್ ಚಾನಲ್ ನ್ಯೂಸ್ ಚೆನ್ನಾಗಿದೆ, ಚೆನ್ನಾಗಿ ಕೊಡ್ತಾ ಇದೆ, ಅದ್ರ ಬಗ್ಗೆ ನನಗೆ ಸಂತೋಷ ಇದೆ. ಆದ್ರೆ ಇವತ್ತು ಆಗಿರೋ ಘಟನೆ ನೋಡಿದ್ರೆ ಈ ಸೋನಿಯಾ ಗಾಂಧಿ ಅವ್ರು ಹೇಳ್ತಾರೆ ಅಲ್ಲ, ಏನ್ ಮೇಡಮ್ ಇದು ಕಾಂಗ್ರೆಸ್ ಇಂಡಿಯಾದಲ್ಲಿ ಇದೆಯೋ ಗಲ್ಫ್ ಕಂಟ್ರಿಲಿ ಇದೆಯೋ ಏನ್ ಮೇಡಮ್? ಇವರೆಲ್ಲ ಏನಕ್ಕೋಸ್ಕರ ನಮ್ಮ ಇಂಡಿಯಾದಲ್ಲಿ ಯಾರಿಗೋಸ್ಕರ ಇದಾರೆ ಮೇಡಮ್? ಇದು ತಿನ್ನದ ಅನ್ನ ಇಲ್ಲಿ ಓಟ್ಗೆ ಹಾಕಿಸ್ಕೊಳ್ಳೋದು ನಮ್ಮ ಹತ್ರ. ಇವ್ರೆಲ್ಲ ಈ ತರ ಮಾಡಿದ್ರೆ ಇಂಡಿಯಾ ಎಲ್ಲಿ ಹೋಗುತ್ತೆ, ಯಾವ ಲೆವೆಲ್ ಹೋಗುತ್ತೆ ಮೇಡಮ್? ಅಲ್ವಾ ಮೇಡಮ್? ಸ್ವಲ್ಪ ಯೋಚನೆ ಮಾಡಿ. ಇದ್ರ ಬಗ್ಗೆ ನಾವು ಸ್ವಲ್ಪ ಚರ್ಚೆ ಮಾಡಿ ಜಾಸ್ತಿ ಹೊತ್ತು, ಅಲ್ವಾ ಮೇಡಮ್? ಇವಾಗ ಸಿದ್ದರಾಮಯ್ಯ ಹೇಳ್ತಾನೆ ಇಲ್ಲಿ ಅವ್ನ್ ಓಟ್ ಬೇಕು, ಅಲ್ವಾ ಮೇಡಮ್? ಆಮೇಲೆ ಇವ್ರು ಎಲ್ಲ ಈಗ ಅಲ್ಲಿ ಪ್ರೊಟೆಸ್ಟ್ ಮಾಡ್ತಾ ಇದಾರಲ್ಲ,
ಅವ್ರನ್ನೆಲ್ಲ ಈ ಆಧಾರ್ ಕಾರ್ಡ್ ಎಲ್ಲ ನೋಡ್ಕೊಂಡು ಅವ್ರಿಗೆಲ್ಲ ಈ ಫ್ರೀ ಕೊಡ್ತಾರಲ್ಲ ಅದನ್ನ ಕ್ಯಾನ್ಸಲ್ ಮಾಡ್ಲಿ. ಕರೆಕ್ಟ್. ಅದು ಒಳ್ಳೇದೇ ತಪ್ಪ ಮೇಡಮ್? ಹೌದೌದು ಕರೆಕ್ಟ್. ಇವತ್ತು ನಮ್ಮ ಕಾಶ್ಮೀರದಲ್ಲಿ ಎಷ್ಟು ಜನ ಸಾಯ್ತಾವ್ರೆ, ಪ್ರತಿದಿನ ಸಾಯ್ತಾವ್ರಲ್ಲ ಈಗ್ಲೂ. ಅಲ್ಲಿ ನಮ್ಮ ಹಿಂದೂ ಅನ್ನೋದು ಒಂದು ಇಲ್ಲ ಬಿಡಿ, ಅಲ್ಲಿ ಹಿಂದೂ ಇಡೀ ವರ್ಲ್ಡ್ ಫೇಮಸ್ ಬಿಡಿ ಅಲ್ವಾ. ಬಾಂಗ್ಲಾದೇಶದ ಅಷ್ಟೊಂದ್ ಜನ ಸತ್ರು, ಯಾರನ್ನ ಒಬ್ಬ ಕಾಂಗ್ರೆಸ್ ಲೀಡ್ರು ಪ್ರೊಟೆಕ್ಟ್ ಮಾಡದ್ನ? ಹೌದು ಮೇಡಮ್, ಇದೆಲ್ಲ ನೋಡ್ತಾ ಇದ್ರೆ ನಿಜವಾಗ್ಲೂ ಬೇಜಾರಾಗುತ್ತೆ ಸರ್. ಹಂಗಾರೆ ಈಗ ನಮ್ಮ ಭಾರತದ ಈ ನಿಲುವೇನಿದೆ ಅಂದ್ರೆ ನ್ಯೂಟ್ರಲ್ ಆಗಿರೋದು ಒಳ್ಳೇದು ಅಂತಾನೆ ನಿಮಗೆ ಅನ್ಸುತ್ತೆ? ಒಳ್ಳೇದು ಮೇಡಮ್. ಇದೇನಾಗಿದೆ ಗೊತ್ತಾ ಮೇಡಮ್, ಇರಾನು ನಮ್ಗೆ ಯಾವತ್ತೂ ಆಪೋಸ್ ಇಲ್ಲ ಮೇಡಮ್. ಹೇಳ್ತೀನಿ, ಇದ್ರ ಬಗ್ಗೆನೂ ಹೇಳ್ತೀನಿ. ಇರಾನ್ ಯಾವತ್ತೂ ನಮ್ಗೆ ಆಪೋಸ್ ಇಲ್ಲ, ಇಸ್ರೇಲು ನಮ್ಗೆ ಯಾವತ್ತೂ ಆಪೋಸ್ ಇಲ್ಲ, ನಮ್ಗೆಲ್ಲ ಸಪೋರ್ಟ್ ಮಾಡಿದ್ದಾರೆ. ಬಟ್ ಒಂದೊಂದ್ಸರಿ ನಮ್ಗೆ ಆಪೋಸ್ ಆಗಿದೆ ಇರಾನು. ಆದ್ರೂ ನಾವು ಅವರಿಂದ ದುಡ್ಡು ತಿಂತಾ ಇದೀವಿ. ಯಾಕೆ ಗೊತ್ತಾ ಮೇಡಮ್, ಇಲ್ಲಿಂದ ನಮ್ಮಿಂದ ಭತ್ತ ಹೋಗುತ್ತೆ ಅಲ್ವಾ. ಹೌದೌದು ಹೌದು ಸರ್. ನಮ್ ರೈತರಿಗೆ ಯೂಸ್ ಆಯ್ತಾ, ನಮ್ಗೆ ಅಲ್ಲಿಂದ ಕಮ್ಮಿ ರೇಟಲ್ಲಿ ಪೆಟ್ರೋಲ್ ಬರುತ್ತೆ, ಅದು ಯೂಸ್, ಅದು ಮಾತಾಡ್ಲಿ ಒಪ್ಕೊಳ್ಳೋಣ. ಅವನಲ್ಲಿ ಅವನು ಒಬ್ಬ ಟೆರರಿಸ್ಟ್ ಲೀಡರ್, ಅವನು ಇಸ್ಲಾಂಗೋಸ್ಕರ ಅವ್ರು ಹೋರಾಡಿ ಇವತ್ತು ಇಷ್ಟು ವರ್ಷ ಬದುಕಿದ್ದ ಅಲ್ಲಿ. ಜೊತೆಗೆ ಆ ದೇಶದ ಜನರೇ ಅವ್ರಿಗೆ ಸಪೋರ್ಟ್ ಇಲ್ವಲ್ಲ, ನಮ್ ದೇಶದವ್ರು ಸಪೋರ್ಟ್ ಮಾಡ್ತಾರೆ. ಖುಷಿ ಪಡ್ತಾ ಇದಾರೆ ಮೇಡಮ್. ಅಲ್ಲಿ ಲೇಡೀಸ್ ಎಲ್ಲ ಹಿಜಾಬ್ ಬಿಸಾಕ್ತಾ ಇದಾರೆ. ಇವತ್ತು ಪ್ರಪಂಚ ಎಲ್ಲಿ ಹೋಗ್ತಾ ಇದೆ ಅಂದ್ರೆ ಒಳ್ಳೆ ನಡತೆ, ಒಳ್ಳೆ ಗುಣ. ಈ ಧರ್ಮ ತಗೊಂಡು ಏನ್ರಿ ಮಾಡ್ತೀರಾ? ಹೌದು, ಧರ್ಮ ಊಟ ಹಾಕುತ್ತಾ? ಯೋಚನೆ ಮಾಡಿ ಮೇಡಮ್ ನೀವೇ. ಹೌದು ಹೌದು ಸರ್. ಅಲ್ಲ, ಇವತ್ತು ಇಡೀ ಪ್ರಪಂಚದಲ್ಲಿ ಧರ್ಮ ಊಟ ಹಾಕುತ್ತಾ? ಇಲ್ಲ. ಧರ್ಮ ಊಟ ಹಾಕಂಗೆ ಹೋಗ್ಲಿ, ಯಾವ ಧರ್ಮಕ್ಕೆ ಯಾರನ್ನ ಸೇರ್ಕೊಳ್ಳಿ, ನಾನು ಇದಕ್ಕಂತೂ ಅಡ್ಡಿ ಮಾಡೋದಿಲ್ಲ. ಈ ಧರ್ಮ ಗುರುಗಳು ಏನ್ ಮಾಡ್ತಾವ್ರೆ ಮೇಡಮ್? ಹೌದು, ನಾನ್ ಹಿಂದೂ ಅಂತ ಹೇಳ್ತಿಲ್ಲ, ಎಲ್ಲಾ ಸೇರಿ ಹೇಳ್ತಾ ಇದ್ದೀನಿ. ಈಗ ನಮ್ಮ ಮನೇಲಿ ನಾವಿದ್ದಾಗ ನಮ್ಮ ಮನೆಗೆ ನಾವು ಸಪೋರ್ಟ್ ಮಾಡ್ಬೇಕು. ಹೌದು. ನಮ್ಮನೆ ಬಿಟ್ಟು ಪಕ್ಕದ ಮನೆಯವ್ರಿಗೆ ನಾವೇ ಸಪೋರ್ಟ್ ಮಾಡ್ಬೇಕು. ನಮ್ಗೆ ಊಟ ಹಾಕೋರು ನಮ್ಮ ಅಪ್ಪ ಅಮ್ಮ ಇಲ್ಲಿ. ಹೌದು. ಕಂಡವ್ರ ಮನೆಯವ್ರು ಊಟ ಹಾಕ್ತಾರಾ? ಇವ್ರಿಗೆಲ್ಲ ಫಸ್ಟ್ ಸಿದ್ದರಾಮಯ್ಯ ಫೋನ್ ಮಾಡಿ ಇವ್ರಿಗೆಲ್ಲ ಆಧಾರ್ ಕಾರ್ಡ್ ಎಲ್ಲ ನೋಡ್ಬಿಟ್ಟು ಆ ಫ್ರೀ ಬೇಸ್ ಎಲ್ಲ ಕಟ್ ಮಾಡಕ್ ಹೇಳಿ ಮೇಡಮ್ ಇವ್ರಿಗೆಲ್ಲ. ಎಸ್ ಎಸ್, ಓಕೆ ಸರ್, ಓಕೆ, ಥ್ಯಾಂಕ್ ಯು. ತಪ್ಪ ನಿಜನಾ ಮೇಡಮ್? ಹೌದು ಹೌದು ಸರ್, ಹೌದು ಕರೆಕ್ಟ್. ಥ್ಯಾಂಕ್ ಯು ಮಂಜುನಾಥ್ ಅವರೇ, ಜಿ ಕನ್ನಡ ನ್ಯೂಸ್ ಜೊತೆ ಮಾತಾಡಿದಕ್ಕೆ. ಇನ್ನೊಬ್ರು ಕಾಲರ್ ಇದ್ದಾರೆ. ನಮಸ್ತೆ. ನಮಸ್ತೆ, ನಿಮ್ಮ ಹೆಸರು? ಹಾ ಸರ್, ಈಗ ನನ್ನ ಮನಸ್ಥಿತಿ ಹೇಳ್ತಾ ಇದೆ ಮೇಡಮ್. ಸದ್ಯದ ಪರಿಸ್ಥಿತಿಯಲ್ಲಿ ನಾವು ಇರಾನಿಂದ ಏನನ್ನ ಅಪೇಕ್ಷೆ ಪಟ್ಟಿಲ್ಲ, ನಾವು ಪಡೋದನ್ನಿಲ್ಲ ನಮ್ಮ ಇಂಡಿಯನ್ಸ್. ಬಹಳ ಆದ್ರೆ 0.4% ಪೆಟ್ರೋಲ್ ಇವನ್ನೆಲ್ಲ ಕೊಡ್ತಾರೆ ಹೊರತು ನಮಗೆ ಬೆನ್ನೆಲುಬಾಗಿ ನಿಂತಿರೋದು ಅಮೆರಿಕ. ಒಂದಾನೊಂದ್ ಕಾಲದಲ್ಲಿ ಅಮೆರಿಕನು ಇತ್ತು, ಈಗ ಅಂತೇನೋ ಸ್ವಲ್ಪ ಪ್ರಾಬ್ಲಮ್ ಬಂದಿರಬಹುದು ಒಂದು. ಆಮೇಲೆ ರಷ್ಯಾನು ನಮ್ಮ ಹಿಂದಿದೆ, ಆಮೇಲೆ ಇಸ್ರೇಲ್ ನಮ್ಮ ಹಿಂದಿದೆ. ಹಾಗಾಗಿ ನಮ್ಮ ದೇಶ ಬೆಳಿಬೇಕು ಅಂತಂದ್ರೆ ನಾವು ಇರಾನ್. ಹೇಳಿ ಸರ್, ಕೇಳಿಸ್ತಾ ಇದೆಯಾ? ಓಕೆ, ಕಾಲ್ ಕಟ್ ಆಗಿದೆ. ಎಸ್, ಆಗಲೇ ನಾವು ಯುದ್ಧ ಯಾಕೆ ಆರಂಭವಾಯಿತು ಅಂತ ನೋಡ್ತಾ ಇದ್ವಿ. ಅದನ್ನು ಮುಂದುವರಿಸೋದಾದರೆ, ಇರಾನ್ ನ್ಯೂಕ್ಲಿಯರ್ ಬಾಂಬ್ ಪ್ರಾಜೆಕ್ಟ್ಗಳನ್ನ ಸ್ಟಾರ್ಟ್ ಮಾಡುತ್ತೆ. ಇದು ಸುತ್ತಮುತ್ತಲಿರುವಂತಹ ದೇಶಗಳಿಗೆ ಇಷ್ಟ ಇರೋದಿಲ್ಲ. ಅಂದರೆ ಸೌದಿ ಆಗಿರ್ಬೋದು, ಕುವೈತ್ ಆಗಿರ್ಬೋದು, ಅಥವಾ ಅಬುದಾಬಿ ಆಗಿರ್ಬೋದು, ಈ ಒಂದು ರಾಷ್ಟ್ರಗಳಿಗೆ ಈ ಒಂದು ವಿಷಯ ಇಷ್ಟ ಆಗೋದಿಲ್ಲ. ಹಾಗೆ ಇನ್ನೂ ಕೆಲವೊಂದಿಷ್ಟು ವಿಷಯ ಇದೆ, ಅದ್ರ ಬಗ್ಗೆ ಮಾತಾಡೋಣ. ಅದಕ್ಕೂ ಮುನ್ನೊಬ್ರು ಕಾಲರ್ ಇದ್ದಾರೆ. ನಮಸ್ತೆ. ನಮಸ್ತೆ ಮಾ, ನಿಮ್ಮ ಹೆಸರು, ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ಮೇಡಮ್, ತುಮಕೂರು ಡಿಸ್ಟಿಕ್. ಓಕೆ, ಈಗ ಟಿವಿಲೆಲ್ಲ ನೋಡ್ತಾ ಇದ್ದೀರಾ ಯುದ್ಧದ ಬಗ್ಗೆ. ಯುದ್ಧ ನಿಜವಾಗ್ಲೂ ಬೇಕು ಅಂತ ಅನ್ಸುತ್ತಾ? ಹೇಗೆ? ಬೇಡ ಮೇಡಮ್. ಮೇಡಮ್, ಯುದ್ಧದಿಂದ ಏನು ಪ್ರಯೋಜನ ಮೇಡಮ್? ಸಹನೆ ಶಾಂತಿ ಇವಾಗ ನಮ್ಮ ಇಂಡಿಯಾದಲ್ಲಿ ಹೆಂಗಿದೆಯೋ ಅಂದ್ರೆ ಎಲ್ಲಾರು ನೆಮ್ಮದಿಯಾಗಿರ್ತಾರೆ ಮೇಡಮ್. ಈಗ ಯುದ್ಧ ಎಲ್ಲ ನೋಡ್ತಾ ಇದ್ದೀರಾ, ಬೇರೆ ಬೇರೆ ದೇಶದಲ್ಲಿ ನೋಡ್ವಿ, ಪಾಕಿಸ್ತಾನ ಅಥವಾ ಬೇರೆ ಬೇರೆ ದೇಶಗಳಲ್ಲಿ ನಾವು ನೋಡ್ತಾನೆ ಇದೀವಿ. ನಾವು ಭಾರತದಲ್ಲಿ ಹುಟ್ಟಿರೋದು ಎಷ್ಟು ಸೇಫ್ ಅಂತ ಅನ್ಸುತ್ತೆ ನಿಮ್ಗೆ? ಮೇಡಮ್, ನಾವು ಪುಣ್ಯ ಮಾಡಿದೀವಿ ಮೇಡಮ್. ಇವತ್ತು ನಾವು ನಮ್ಮ ಗಡಿ ಕಾಯೋರ್ಗೆ ನಾವು ದೇವ್ರ ಪೂಜೆ ಮಾಡಲ್ಲ ಮೇಡಮ್. ಅವ್ರನ್ನ ನಾವು ಬೆಳಿಗ್ಗೆ ಎದ್ದ ತಕ್ಷಣ ಅವ್ರನ್ನ ನಾವು ದೇವ್ರು ಅಂತ ನಮಸ್ಕಾರ ಮಾಡ್ತೀವಿ ಮೇಡಮ್. ನಮಸ್ಕಾರ ಮಾಡಿ ಅವ್ರ ಕೈ ಎತ್ತು ಮುಗಿತೀವಿ ಮೇಡಮ್. ಅವ್ರ ಇಡೀ ಕುಟುಂಬ ಎಲ್ಲೆಲ್ಲಿ ಇರ್ತಾರ ಎಲ್ಲರಿಗೂ ಆಯಸ್ಸಿರೋವರೆಗೂ ಆರೋಗ್ಯ ಭಾಗ್ಯ ಕೊಡ್ಲಿ ಮೇಡಮ್. ನಿಜಕ್ಕೂ ಅವ್ರಿಗೊಂದು ದೊಡ್ಡ ಸಲ್ಯೂಟ್ ನಮ್ ಕಡೆಯಿಂದ ಕೂಡ. ಹಾಗೆ ಇನ್ನೊಂದು, ಈಗ ಮೇಡಮ್, ನಾವು ಫಸ್ಟ್ ಎದ್ದ ತಕ್ಷಣ ನಾವು ದೇವ್ರಿಗೆ ನಮಸ್ಕಾರ ಮಾಡಲ್ಲ ಮೇಡಮ್. ನಮ್ ಗಡಿ ಕಾಯ ನಮ್ಮ
ಸೈನಿಕರಿಗೆ ನಾವು ದೇವ್ರು ಅಂತ ಕೈ ಎತ್ತಿ ಮುಗಿತೀವಿ ಮೇಡಮ್. ಅವ್ರಿಗೆ ಆಯಸ್ ಇರೋವರೆಗೂ ಆರೋಗ್ಯ ಕೊಡ್ಲಿ. ಅವ್ರ ಇಡೀ ಕುಟುಂಬಕ್ಕೆ, ಇಡೀ ನಮ್ಮ ಎಲ್ಲೆಲ್ಲ ಇದಾರ ನಮ್ಮ ಇಂಡಿಯಾದವರು ಎಲ್ಲರೂ ಆರೋಗ್ಯ ಭಾಗ್ಯ ಕೊಡ್ಲಿ ಮೇಡಮ್. ಇನ್ನು ಈ ಯುದ್ಧದ ಎಫೆಕ್ಟ್ ಬರೀ ಆ ರಾಷ್ಟ್ರಗಳಿಗೆ ಮಾತ್ರ ಅಲ್ಲ, ಸುತ್ತಮುತ್ತ ಇರೋ ರಾಷ್ಟ್ರಗಳಿಗೂ ಆಗ್ತಾ ಇದೆ, ಜಾಗತಿಕವಾಗಿ ಆಗ್ತಾ ಇದೆ. ಪೆಟ್ರೋಲ್ ಡೀಸೆಲ್ ಎಲ್ಲ ರೇಟ್ ಜಾಸ್ತಿ ಆಗುತ್ತೆ, ಚಿನ್ನ ಮೊದಲೇ ದುಬಾರಿ, ಇನ್ನೂ ದುಬಾರಿ ಆಗ್ತಾ ಇದೆ. ಏನ್ ಹೇಳ್ತೀರಾ ಇದ್ರ ಬಗ್ಗೆ? ಮೇಡಮ್ ಚಿನ್ನ ಬಂಗಾರ ತಗೊಂಡು ಏನ್ ಮಾಡ್ತೇವೆ ಮೇಡಮ್? ಆಯಸ್ ಒಂದು ಆರೋಗ್ಯ ಕೊಟ್ಟರೆ ನಾವು ಬದುಕಿ 10 ಲಕ್ಷ ಆಗ್ಲಿ ಅದನ್ನ ತಗೋಣ ಕೆಪಾಸಿಟಿ ಇರ್ತೈತೆ ಮೇಡಮ್. ಚಿನ್ನ ಬೆಳ್ಳಿದು ಏನನ್ನಾಗಿರ್ಲಿ ಮೇಡಮ್, ಜನ ಉಳ್ಕೊಂಡ್ರೆ ಸಾಕು ಮೇಡಮ್ ನಮ್ಗೆ. ಹೌದೌದು. ಥ್ಯಾಂಕ್ ಯು ಮೇಡಮ್ ಕರೆ ಮಾಡಿದ್ದಕ್ಕೆ. ಇನ್ನೊಬ್ರು ಕಾಲರ್ ಇದ್ದಾರೆ. ನಮಸ್ತೆ ಸರ್. ನಮಸ್ತೆ ಮೇಡಮ್. ನಿಮ್ಮ ಹೆಸರು, ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ಮೇಡಮ್ ಮೈಸೂರು. ಓಕೆ, ಯುದ್ಧದ ಬಗ್ಗೆ ಏನ್ ಹೇಳ್ತೀರಾ ಸರ್ ಮೊದಲನೇದಾಗಿ? ಮೇಡಮ್ ಯುದ್ಧದ ಬಗ್ಗೆ ಹೇಳ್ಬೇಕು ಅಂದ್ರೆ ಎಲ್ಲಕ್ಕೂ ಯುದ್ಧ ಒಂದೇ ಪರಿಹಾರ ಅಲ್ಲ, ಅದೊಂದೇ ಉತ್ತರ ಅಲ್ಲ ಅಲ್ವಾ? ಎಲ್ಲ ಶಾಂತಿಯಿಂದಿರ್ಬೇಕು. ಯಾಕಂದ್ರೆ ಇದು ನಾವೆಲ್ಲ ವಿಶ್ವಧರ್ಮನ ಪಾಲನೆ ಮಾಡ್ಬೇಕು ಆಯ್ತಾ. ಮಾನವ ಧರ್ಮ ಪಾಲನೆ ಮಾಡ್ಬೇಕು. ಎಲ್ಲೊಬ್ರು ಸತ್ರು ಕೂಡ ಇಲ್ಲ ಕೂತ್ಕೊಳ್ಳೋದು ನಮ್ಮ ಇಂಡಿಯಾದಲ್ಲಿ ಆಗ್ತಾ ಇದೆ, ಅದು ತಪ್ಪು ಅಲ್ವಾ ಮೇಡಮ್? ಕಮೇನಿಯಲ್ಲಿ, ಕರ್ನಾಟಕ ಇಲ್ಲಿ, ಅದು ಕರ್ನಾಟಕದಲ್ಲಿ ಬೆಂಗಳೂರಲ್ಲಿ, ಅಲಿಪುರದಲ್ಲಿ ಹೋಗಿ ಕುತ್ಕೊಂಡು ಎಲ್ಲ ಸೈಟ್ ಮಾಡ್ಕೊಂಡ್ಬಿಟ್ಟು ಸ್ವಯಂ ಪ್ರೇರಿತ ಬಾಗ್ಲಾಕೊಂಡು ಅವರೆಲ್ಲ ಮಾಡ್ಕೊಂಡು ಆಗ್ತಾ ಇದಾರೆ. ಹೌದು, ಅಲ್ಲೂ ಆಗ್ತಾ ಇದೆ, ಮತ್ತೆ ಶಿವಮೊಗ್ಗದಲ್ಲೂ ಆಗ್ತಾ ಇದೆ ಅಲ್ವಾ ಹೇಳಿ? ಇದು ನಿಲ್ಬೇಕಿದು ಆಯ್ತಾ. ಇಲ್ಲಿ ನೋಡಿ ಹೆಂಗಾಗ್ತಿದೆ ಅಂದ್ರೆ, ನಮ್ಮಲ್ಲಿ ಯಾರೊಬ್ಬ ಹಿಂದೂ ಸತ್ರೆ ಕಣ್ಣೀರ್ ಹಾಕೋರು ಎಲ್ಲಪ್ಪ ಅಂದ್ರೆ ನಮ್ಮ ಇಂಡಿಯಾದಲ್ಲಿ ಮಾತ್ರ ಕಣ್ಣೀರ್ ಹಾಕ್ತಾರೆ ಅಷ್ಟೇ ಹೊರತು ಬೇರೆ ಎಲ್ಲೂ ಇಲ್ಲ. ಅಲ್ಲ ಸರ್, ಈಗ ಬಾಂಗ್ಲಾದೇಶದಲ್ಲೇ ಹಿಂದೂಗಳನ್ನ ಹುಡುಕಿ ಭೀಕರವಾಗಿ ಸಾಯಿಸಿದ್ರು, ಬೆಂಕಿ ಹಚ್ಚಿ ಇದ್ರು ಅಲ್ವೇ? ಅದಕ್ಕಿಂತ ಮುಖ್ಯವಾಗಿ ನೋಡಿ, ನಮ್ಮ ಮಿಲಿಟರಿ ಮ್ಯಾನ್ಗಳು ಎಷ್ಟು ಪ್ರಾಣ ಬಿಟ್ರು ಪಹಲ್ಗಾಮ ದಾಳಿ ಆದಾಗ. ಎಂತ ಘಟನೆ ಅದು ಅಲ್ವೇ? ಒಬ್ರಾದ್ರು ಧರ್ಮ ಬಗ್ಗೆ ಮಾತಾಡಕ್ ಹೋಗ್ತಿಲ್ಲ, ಇಷ್ಟಪಡಲ್ಲ ನಾನು ಆಯ್ತಾ. ಒಬ್ರಾದ್ರು ಸ್ವಯಂ ಪ್ರೀತಿ ಬಾಗ್ಲಾಕೊಂಡು ಒಂದು ಕಣ್ಣೀರ್ ಹಾಕಿದ್ರೆ ನಾವು ಖುಷಿ ಪಡ್ಬೋದಾಗಿತ್ತು ಆಯ್ತಾ. ಎಲ್ಲಕ್ಕಿಂತ ನಮ್ಮ ಇಂಡಿಯಾ ಭಿನ್ನವಾಗಿದೆ, ನಾವು ಡಿಫ್ರೆಂಟ್ ಆಗಿದೀವಿ ಅಂತ ಅನ್ಬಿಟ್ಟು ಅದು ಆಗ್ತಾ ಇಲ್ಲ ಆಯ್ತಾ. ಇದು ನಿಲ್ಬೇಕು ಮೇಡಮ್ ಇದು ಆಯ್ತಾ. ಒಟ್ಟಾರೆ ಹೇಳ್ಬೇಕು ಅಂದ್ರೆ ನಮ್ಮ ಇಂಡಿಯಾ ತಗೊಂಡ ನಿಲುವಿದೆ ನೋಡಿ, ತುಂಬಾ ಸ್ಪಷ್ಟವಾಗಿದೆ. ನಾವು ಅನಿತ ರೀತಿಯನ್ನ ಅಪ್ಕೊಂಡಿದೀವಿ ಆಯ್ತೆ. ನಾವು ಯಾವ್ದಕ್ಕೂ ನಮಗೆ ತಲೆ ಹಾಕ್ತಾ ಇಲ್ಲ, ತಲೆ ಹಾಕೋದು ಬೇಡ ಅಷ್ಟೇ. ನಮ್ ತಂಟೆಗೆ ಬಂದ್ರೆ ನಾವು ಬಿಡೋದು ಬೇಡ. ಹೌದು ಸರ್, ಹಾಗೆ ಮೇಡಮ್. ಥ್ಯಾಂಕ್ ಯು ಸೋ ಮಚ್ ಜಿ ಕನ್ನಡ ನ್ಯೂಸ್ ಜೊತೆ ಮಾತಾಡಿದಕ್ಕೆ. ಇನ್ನೊಬ್ರು ಕಾಲರ್ ಇದ್ದಾರೆ, ಕೃಷ್ಣಮೂರ್ತಿ ಭಟ್ ಅಂತ. ನಮಸ್ತೆ. ನಮಸ್ತೆ. ನಿಮ್ ಹೆಸರು? ನನ್ನದು ಕೃಷ್ಣಮೂರ್ತಿ ಭಟ್ ಅಂತ, ಹೊಸನಗರದಿಂದ. ಓಕೆ ಸರ್, ಈಗ ಯುದ್ಧ ನಡೀತಾ ಇದೆ, ಏನ್ ಹೇಳ್ತೀರಾ ಯುದ್ಧದ ಬಗ್ಗೆ? ಇನ್ನು ಎಷ್ಟು ದಿನಗಳ ಕಾಲ ನಡೆಯುತ್ತೆ ಅಂತ ಅನ್ಸುತ್ತೆ, ಹೇಗೆ? ಈಗ ನೋಡಿ, ಧರ್ಮದ ಮೂಲ ತತ್ವ ಏನ್ ಗೊತ್ತಾ? ಶಾಂತಿ ಅಲ್ವಾ? ಹೌದೌದು. ಧರ್ಮದ ಮೂಲ ತತ್ವ ಶಾಂತಿ. ಯಾವುದೇ ಧರ್ಮದ ಮೂಲ ತತ್ವ ಶಾಂತಿ. ಆದ್ರೆ ಈ ಮುಸ್ಲಿಂ ರಾಷ್ಟ್ರಗಳು ಹಣ ಮತ್ತೆ ಅಧಿಕಾರ ಇರೋದು ಇನ್ನೊಬ್ಬರ ಮೇಲೆ ದೌರ್ಜನ್ಯ ಮಾಡಕ್ಕೆ ಅಂತ. ಹೌದು. ಈಗ ಇರಾನಿಗಾದ್ರೂ ಅಥವಾ ಪಾಕಿಸ್ತಾನಕ್ಕಾದ್ರೂ ಆಯ್ತು. ಅಂದ್ರೆ ಸರ್, ಈಗ ಮುಸ್ಲಿಂ ರಾಷ್ಟ್ರಗಳಲ್ಲೇ ಯಾಕೆ ಈ ರೀತಿ ಯುದ್ಧ ಆಗ್ತಾ ಇದೆ ಅಂತ ಅನ್ಸುತ್ತೆ? ಈಗ ಬಾಂಗ್ಲಾ, ಪಾಕಿಸ್ತಾನ ಆಗಿರ್ಬೋದು, ಇಸ್ರೇಲ್, ಇರಾನ್. ಧರ್ಮದ ಮೂಲ ತತ್ವ ತಿಳ್ಕೊಂಡೇ ಇಲ್ಲ ಅವರು. ಧರ್ಮ ಅಂದ್ರೆ ಏನು ಅನ್ನೋ ಉದಾಹರಣೆಗೆ ನೋಡಿ, ಅವರು ಎಲ್ಲಾ ಧರ್ಮದವರು ಅವರವರ ದೇವಸ್ಥಾನಗಳಿಗೆ ಹೋಗ್ತಾರೆ. ಇವರಿಗೆ ಗಂಡಸರು ಮಾತ್ರ ದೇವಸ್ಥಾನ ಮಸೀದಿಗೆ ಬರ್ಬೇಕು, ಹೆಂಗಸರು ಬರೋಂಗಿಲ್ಲ. ಹೌದೌದು. ಯಾಕೆ ಪರಮಾತ್ಮನ ದೃಷ್ಟಿಯಲ್ಲಿ ಎಲ್ಲರೂ ಒಂದೇ ತಾನೆ ಅಲ್ವಾ? ಹೌದೌದು ಸರ್. ಭಾರತೀಯ ಸಂಸ್ಕೃತಿಯಲ್ಲಿ ಹೆಣ್ಣು ಅನ್ನೋದು ಅತ್ಯಂತ ಮೇಲಿಡ್ತಾರೆ. ಇವರು ವಂಶ ಉದ್ಧಾರ ಆಗಿ ಹೆಣ್ಣು ಬೇಕು, ಗೊತ್ತಾಯ್ತಾ? ಇವ್ರು ಸುಖಕ್ಕೆ ಹೆಣ್ಣು ಬೇಕು, ಆದ್ರೆ ಅವ್ರ ದೇವಸ್ಥಾನಕ್ಕೆ ಬರೋಂಗಿಲ್ಲ. ಹೌದು ಅಲ್ವಾ? ಹೌದು ಸರ್. ಎಸ್, ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಡೆವಲಪ್ಮೆಂಟ್ಸ್ ಬಗ್ಗೆ ಯೋಚನೆ ಮಾಡ್ತಾರೆ ಬಿಟ್ರೆ ಇವ್ರು ಇನ್ನೊಬ್ರು ಯೋಚನೆ ಮಾಡ್ತೀವಿ. ಹೌದು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್, ಜಿ ಕನ್ನಡ ನ್ಯೂಸ್ ಜೊತೆ. ವರ್ಷಾನುಗಟ್ಲೆ ಪಾಕಿಸ್ತಾನ ಧ್ವಜ ಹಾರಿತು. ಹೌದು. ಆಗ ಎಲ್ಲಿ ಹೋಗಿದ್ರಿ ಮುಸಲ್ಮಾನ್ರು? ಇವರು ಕೊಳ್ಳೆ ಸಂವಿಧಾನ ಅಂತಾರೆ. ಮದ್ದೂರ್ನಲ್ಲಿ ನೋಡಿ, ಮದ್ದೂರ್ನಲ್ಲಿ ಗಣಪತಿ ಪ್ರೊಸೀಜನ್ ಹೊರಟಾಗ ಪೊಲೀಸ್ನವ್ರು ಹೇಳಿದ್ರು, ಗಣಪತಿ ಪ್ರೊಸೀಜನ್ ಹೊರಟವರಿಗೆ ನೀವು ಇಂಥ ದಾರಿಯಲ್ಲಿ ಹೋಗ್ಬೇಕು ಅಂತ ಅವಾಗ ಹೋದ್ರು. ಆಮೇಲೆ ಯಾವ್ದೋ ಒಂದು ಮುಸ್ಲಿಂ ಅನ್ನೋ ಹಬ್ಬ ಬಂತು, ಅವಾಗ ಇಲ್ಲ ನಾವು ಇದೇ ಗಲ್ಲಿ ಇರ್ಬೋದು ಅಂತ ಹೇಳಿ ಹೋದ್ರು. ಇವ್ರು ಹೇಳಿದ್ಕೊಳ್ಳಿ ಸಂವಿಧಾನದ ಬಗ್ಗೆ ಮಾತಾಡ್ತಾರೆ. ಇವರು ಸಂವಿಧಾನ ಮಾತಾಡ್ತಾರೆ, ಇವ್ರಿಗೆ ಏನ್ ಹೊತ್ತಿದೆ ಇವರಿಗೆ? ದಿನ ಬೆಳಗಾದ್ರೆ ಸಂವಿಧಾನ ಶಾಂತಿ ಅನ್ನೋದು ಯಾರನ್ನಾರು ಕೋರ್ಬೇಕು. ದಿನ ಬೆಳಗಾದ್ರೆ 8-15 ದಿನಕ್ಕೆ ಇವ್ರದ್ದು ಏನಾದ್ರು ನಾಲ್ಕಲಿಕ್ಕೆ ಇವ್ರು ಸಂಪನ್ನರಾದ್ರೆ 1947 ಭಾರತಕ್ಕೆ ಸ್ವಾತಂತ್ರ್ಯ ಬಂದಾಗ 48ನೇ ಇಸ್ವಿಲಿ ಹೌದು
ಓಕೆ, ಥ್ಯಾಂಕ್ ಯು ಸರ್. ಜಿ ಕನ್ನಡ ನ್ಯೂಸ್ ಜೊತೆ ಮಾತಾಡಿದ್ದಕ್ಕೆ. ಇನ್ನೊಬ್ರು ಕಾಲರ್ ಇದ್ದಾರೆ, ನಟರಾಜ್ ಅಂತ. ನಮಸ್ತೆ. ನಮಸ್ಕಾರ ಮೇಡಮ್. ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ ಸರ್? ಮೇಡಮ್ ನಾವು ತುಮಕೂರಿಂದ ಮಾತಾಡ್ತಾ ಇರೋದು. ಸರ್, ಏನ್ ಹೇಳ್ತೀರಾ ಸದ್ಯದ ಪರಿಸ್ಥಿತಿ, ಯುದ್ಧದ ಬಗ್ಗೆ? ಮೇಡಮ್, ಯುದ್ಧದ ಬಗ್ಗೆ ಏನ್ ಹೇಳ್ಬೇಕಂತಂದ್ರೆ ಆಕ್ಚುಲಿ ಇದು ಕೆಲವೊಂದು ಬೇಕಾಗಿತ್ತು ಮೇಡಮ್. ಹೇಗಂತಂದ್ರೆ ಈಗ ಕೆಲವೊಂದು ಏನಾಗಿತ್ತು ಅಂದ್ರೆ ಎಲ್ಲಾ ರಾಷ್ಟ್ರಗಳಲ್ಲೂ ನಾನು ಪ್ರಾಬಲ್ಯ, ನಾನು ಸ್ಟ್ರಾಂಗ್ ಆಗ್ಬೇಕು, ನಾನು ಅದ್ರ ಅಂದ್ರೆ ಅಣುಬಾಂಬ್ ಇಟ್ಕೊಂಡ್ರೆ ನಾನು ಸ್ಟ್ರಾಂಗ್ ಆಗ್ತೀನಿ, ಆತರ ಒಂದು ಮೆಂಟಾಲಿಟಿ ಇತ್ತು. ಇಲ್ಲೇನಾಗುತ್ತೆ, ಎಲ್ಲಾರ ಕೈಯಲ್ಲೂ ಅಣುಬಾಂಬ್ ಆದ್ರೆ ಮಂಗನ ಕೈಲಿ ಮಾಣಿಕೆ ಕೊಟ್ಟಂಗೆ ಅದು ಏನಾಗುತ್ತೆ, ಅದನ್ನ ಯುಟಿಲೈಸೇಷನ್ ಗೊತ್ತಿರಲ್ಲ. ಅದು ಏನು ಅಣುಬಾಂಬ್ ಅಂದ್ರೆ ಅದನ್ನ ಬಳಸ್ಬೋದು ಮೇಡಮ್. ಅದ್ರ ಉಪಯೋಗಗಳು ಏನೇನಕ್ಕೆ ನಮ್ಗೆ ಅದು ಮನುಕುಲಕ್ಕೆ ಉಪಯೋಗ ಆಗೋ ತರ ಬಳಸ್ಕೊಂಡ್ರೆ ಅದರಿಂದ ಉಪಯೋಗ ಇರುತ್ತೆ. ಅದನ್ನ ಅಪಾಯಕಾರಿಯಾಗಿ ಈಗ ನಿಮ್ಗೆ ಗೊತ್ತಿದೆ, ಜಪಾನ್ ನಲ್ಲಿ ಅವರು ಅಮೆರಿಕದವ್ರು ಬಾಂಬ್ ಹಾಕ್ದಾಗ ಅದು ಎಷ್ಟು ವರ್ಷ ಆದ್ರೂ ಇನ್ನೂ ಅಲ್ಲಿ ನಾಗಸಾಕಿ ಅದೆಲ್ಲ ಆಯ್ತು. ಈ ತರ ಇರುವಾಗ ಇಲ್ಲಿ ಏನಾಗ್ತಾ ಇದೆ ಅಂದ್ರೆ ಮೇಡಮ್, ಜನಗಳು ಈಗ ಒಂದು ಹಿಂದಿನವರು ಒಂದು ಕಥೆ ಹೇಳ್ತಾರೆ, ಗಿಳಿ ತನ್ನ ಕಕ್ಕನ ತಾನೇ ತಿಂತಂತೆ, ಅತಿ ಮಾತು ಕಲ್ತು. ಆತರ ಬುದ್ಧಿವಂತ ಜನ ಜಾಸ್ತಿ ಆಗಿ ಏನಾಗ್ತದೆ, ತನ್ನನ್ನ ತಾನೇ ನಾಶ ಮಾಡ್ಕೊಳ್ಳೋ ಟೈಮ್ ಹತ್ರ ಬಂದಿದೆಯೇನೋ ಅಂತ ಅನಿಸ್ತಾ ಇದೆ ಈ ತರ. ಸೊ ಇದು ಏನಾಗುತ್ತೆ, ಇದೆಲ್ಲ ಒಂದು ಟರ್ಮ್ ಒಂದ್ ಸಾರಿ ಹೊಸದಾಗಿ ಇದು ರಿಫ್ರೆಶ್ ಆಗ್ತಾ ಇರ್ಬೇಕು. ಮೋಸ್ಟ್ಲಿ ಆ ಪರಿಸ್ಥಿತಿಗೆ ಈ ತರ ಆಗಿರ್ಬೋದು. ಆಮೇಲೆ ಇನ್ನೊಂದ್ ಏನಾಗಿದೆ ಅಂದ್ರೆ ಮೆಂಟಲಿ ಫಿಕ್ಸ್ ಆಗಿದ್ದಾರೆ ಮೇಡಮ್. ಎಂಟೈರ್ ಇಡೀ ವರ್ಲ್ಡ್ ನೇ ನಾವು ಮುಸ್ಲಿಮ್ಸ್ ನಾಗಿ ಮಾಡ್ಬೇಕು ಅನ್ನೋದೊಂದು ಅವರ ಒಂದು ಅಪೇಕ್ಷೆ. ಅದು ಆಮೇಲೆ ನಮ್ದೇ ಪ್ರಾಬಲ್ಯ ಅಂತ. ಈಗ ಏನಾಗ್ತದೆ, ಇದೇ ಒಂದು ವಿಚಾರಕ್ಕೆ ಅವ್ರಿಗೇನು ಅಂದ್ರೆ ನಮ್ಮನ್ನ ಯಾರು ಕಂಟ್ರೋಲ್ ಮಾಡಬಾರ್ದು, ನಾವೇ ಇಂಡಿವಿಜುವಲ್ ಆಗಿರ್ಬೇಕು. ಇಲ್ಲಿ ಏನಾಗುತ್ತೆ, ಕೆಲವೊಂದ್ ಸಾರಿ ಕೆಲವೊಂದು ವಿಷಯಕ್ಕೆ ತನ್ನ ನೆರಳಿಗೆ ತಾನು ಹಂಚ್ಬೇಕಾಗುತ್ತೆ. ಈ ಇರಾನ್ ಅವರು ಕೆಲವೊಂದು ಸರ್ಟನ್ ಲೆವೆಲ್ ವರ್ಗು ಅದನ್ನ ಇಟ್ಕೊಂಡಿದ್ರೆ ಚೆನ್ನಾಗಿತ್ತು ಮೇಡಮ್. ಅವ್ರಿಗೆ ಏನಾಗಿದೆ ಅಂದ್ರೆ ಒಂದು ಕೊಬ್ಬಿದೆ, ನಮ್ಮ ಹತ್ರ ಸೋರ್ಸ್ ಇದೆ, ಆಯಿಲ್ ಇದೆ, ಇದಿದೆ, ಪೆಟ್ರೋಲ್ ಇದೆ, ನಾವ್ ಏನ್ ಬೇಕಾದ್ರೂ ಮಾಡ್ಬೋದು. ಈಗ ಆಲ್ಮೋಸ್ಟ್ ಡಿಪೆಂಡೆನ್ಸಿನೂ ಕೂಡ ಕಮ್ಮಿ ಆಗ್ತಾ ಇದೆ ಪೆಟ್ರೋಲ್ ಡೀಸೆಲ್ದು. ಕೆಲವೊಂದು ಕ್ಷೇತ್ರಗಳಲ್ಲಿ ಇದೆ, ಮತ್ತೆ ಬೀದಿಗೆ ಬಂದ್ಬಿಡ್ತಾರೆ. ಸೊ ಅವ್ರ ಹತ್ರ ಯಾವ್ದಿಲ್ಲ. ಬಟ್ ಅದನ್ನ ಅವ್ರು ಅರ್ತ್ಕೋಬೇಕಿತ್ತು, ಜನಗಳ ಜೊತೆ ನಾವು ಬೆರಿಬೇಕು, ಜನಗಳ ಜೊತೆ ಅದೇ ನೋಡಿ ದುಬೈ ಅವ್ರ ಬಿಹೇವಿಯರ್ ಯಾವ ತರ ಇದೆ ಅಂದ್ರೆ ಅವರು ಫ್ಲೆಕ್ಸಿಬಲ್ ಆಗಿದ್ದಾರೆ, ಕರೆಕ್ಟ್ ಆಗಿ ಯಾವ್ದು ಅಂದ್ರೆ. ಅದ್ರಲ್ಲೂ ಇನ್ನೊಂದು ಮುಖ್ಯವಾಗಿ ಏನಂದ್ರೆ, ಈ ವ್ಯಕ್ತಿ ಇದಾರಲ್ಲ ಇರಾನ್ ಅಲ್ಲಿ, ಅವರು ಟೆರರಿಸ್ಟ್ ಗಳನ್ನ ಬೆಳೆಸ್ತಾ ಇದ್ರು. ಓಕೆ, ಎಂಟೈರ್ ವರ್ಲ್ಡ್ ಗೆ ಅವರು ಟೆರರಿಸ್ಟ್ ಗೆ ಏನೇನ್ ಬೇಕೋ ಅದನ್ನ ಮಾತ್ರ ಸಪ್ಲೈ ಮಾಡ್ತಾರೆ. ಒಳ್ಳೆ ಹೀಗಾಗಿ ಅವ್ರ ದೇಶದವರೇ ಅವರ ವಿರುದ್ಧ ಕೆಲಸ ಮಾಡ್ತಾರೆ. ಹೌದೌದು, ಥ್ಯಾಂಕ್ ಯು ಸೋ ಮಚ್ ಸರ್. ಕೆಲಸ ಮಾಡೋದ್ರಲ್ಲಿ ತಪ್ಪೇನಿಲ್ಲ ಮೇಡಮ್, ಒಳ್ಳೇದೇನೆ. ಬಟ್ ಇಂಡಿಯಾದಲ್ಲಿ ಒಂದು ಪ್ರಾಬ್ಲಮ್ ಏನಂದ್ರೆ, ಜನಗಳು ಒಂದು ಇದು ಸೆಂಟ್ರಲ್ ಅಲ್ಲಿ ಒಂದು ಇದ್ ಮಾಡ್ಬೇಕು ಮೇಡಮ್. ಯಾರಿಗೆ ಆದ್ರೂ ಈ ನ್ಯಾಷನಲ್ ಲೆವೆಲ್ ಅಲ್ಲಿ ಮಾತಾಡ್ಬೇಕು. ಇಂಟರ್ನ್ಯಾಷನಲ್ ಮ್ಯಾಟರ್ ಅಂತ ಬಂದಾಗ ಯಾರಿಗೂ ವಾಕ್ ಸ್ವಾತಂತ್ರ್ಯ ಇರಬಾರ್ದು. ಇಲ್ಲಿ ಪ್ರೊಟೆಸ್ಟ್ ಮಾಡೋದು ಏನಾಗುತ್ತೆ, ಅದೇನಾಗುತ್ತೆ, ನಾಳೆ ಇನ್ನೊಂದ್ ಲೆವೆಲ್ಗೆ ಹೋಗುತ್ತೆ. ಅಲ್ಲಿರೋರು ನಮ್ಮ ಬಗ್ಗೆನೂ ಕೆಟ್ಟದಾಗ ತಿಳ್ಕೊಂತಾರೆ. ನಾವೆಲ್ಲರೂ ಒಂದಾಗಿರ್ಬೇಕು, ಒಂದೇ ತರ ಇರ್ಬೇಕು. ಇಲ್ಲೇನಾಗುತ್ತೆ, ಇಲ್ಲೇ ಮಿಶ್ರ ಪ್ರತಿಗಳಿದ್ರೆ ಅದು ಸಮಸ್ಯೆ ಆಗುತ್ತೆ. ಪಕ್ಕದಲ್ಲೇ ನಾವು ಹೊಡೆದಾಡೋ ಪರಿಸ್ಥಿತಿ ಬರುತ್ತೆ. ಅದು ಆಗ್ಬಾರ್ದು. ಅದಕ್ಕೆ ಕೆಲವೊಂದು ನೀವು ಗವರ್ಮೆಂಟ್ ಕಂಟ್ರೋಲ್ ಮಾಡ್ಬೇಕು ಮೇಡಮ್, ಈ ತರ ಎಲ್ಲ ಮಾಡಕ್ ಬಿಡಬಾರ್ದು. ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್. ಜಿ ಕನ್ನಡ ನ್ಯೂಸ್ ಜೊತೆ ಮಾತಾಡೋದಕ್ಕೆ. ಇನ್ನೊಬ್ರು ಕಾಲರ್ ಇದ್ದಾರೆ, ದಿವ್ಯಾ ಅಂತ. ನಮಸ್ತೆ. ಓಕೆ ಮೇಡಮ್, ನಮಸ್ತೆ. ಎಲ್ಲಿಂದ ಕಾಲ್ ಮಾಡ್ತಿದ್ದೀರಾ? ಮೇಡಮ್ ನಾವು ಬೆಂಗಳೂರಿಂದ ಮಾತಾಡ್ತಿರೋದು. ಓಕೆ, ಯುದ್ಧದ ಬಗ್ಗೆ ಏನ್ ಹೇಳ್ತೀರಾ ಮೇಡಮ್? ಹಾಗೆ ಭಾರತದ ನಿಲುವು ಏನಾಗಿರ್ಬೇಕು ನಿಮ್ ಪ್ರಕಾರ? ನಮ್ಗೆ ಭಯ ಮೇಡಮ್, ಈ ಕಡೆ ಎಲ್ಲ ಭಯ. ಆದ್ರೆ ನಮ್ಗೆ ಸೇಫ್ ನಮ್ಗೆ. ಆದ್ರೆ ಈ ಹೊರಗಡೆ ಎಲ್ಲ ಹೊರ ದೇಶದಲ್ಲೆಲ್ಲ ನಾವ್ ಅಲ್ಲಿರ್ತೀವಿ ಇಲ್ಲಿರ್ತೀವಿ ಅಂತ ನಮ್ಮ ಮಕ್ಳುಗಳು ಹೊರಗಡೆ ಹೋಗ್ಬೇಕು ಅಂತ ಬಯಸ್ತಾರಲ್ಲ. ಹಿಂಗಾದಾಗ ಏನ್ ಮಾಡೋದು ಮೇಡಮ್? ಯಾವ ತರ ಇರ್ಬೇಕು ಹೇಳಿ ಅಲ್ವಾ? ಹೌದು, ನಿಜ. ಯುದ್ಧ ಒಂದೇನಾ ಪರಿಹಾರ? ಅಂದ್ರೆ ಏನೋ ಎಜುಕೇಶನ್ಗಾಗಿ ಅಥವಾ ಸಂಬಳ ಜಾಸ್ತಿ ಸಿಗುತ್ತೆ ಅಂತಾನೋ ಏನೋ ಹೊರಗಡೆ ಹೋಗಿರ್ತಾರೆ. ಹೌದು ಅಲ್ವಾ? ಎಷ್ಟು ಭಯ ಆಗುತ್ತೆ ಅಲ್ವಾ? ನನ್ಗೂ ಕಲ್ಸೋಕೆ ಎಷ್ಟು ಭಯ ಆಗುತ್ತೆ ಅಲ್ವಾ? ಸೇಫ್ ಅಂತ ಹೇಳಕ್ ಆಗಲ್ಲ ಅಲ್ವಾ ಮೇಡಮ್ ಇದು? ಹೌದು ಮೇಡಮ್. ಹಾಗೆ ಈಗ ನಾವು ಭಾರತದಲ್ಲಿದ್ದೀವಿ. ಈಗ ಬೇರೆ ದೇಶಗಳಿಗೆ ಕಂಪೇರ್ ಮಾಡಿದ್ರೆ ಸದ್ಯದ ಪರಿಸ್ಥಿತಿಯಲ್ಲಿ ನಮ್ ಭಾರತ ಎಷ್ಟು ಸೇಫ್ ಅಂತ ಅನ್ಸುತ್ತೆ ನಿಮ್ಗೆ? ಅಪ್ಪ 100 ಅಪ್ಪ. ನಮ್ ಭಾರತ ತುಂಬಾನೇ ಸೇಫ್, ಎಲ್ಲಾ ತರದಲ್ಲೂ ಸೇಫ್. ಇನ್ನು ಈ ಪೆಟ್ರೋಲ್, ಡೀಸೆಲ್, ಚಿನ್ನ ಎಲ್ಲ ರೇಟ್ ಜಾಸ್ತಿ ಆಗುತ್ತೆ, ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಹೌದು ಮೇಡಮ್, ಎಲ್ಲಾ ರೇಟ್ ಜಾಸ್ತಿ ಆಗುತ್ತೆ. ಅದ್ರ ಏನು ಮಾಡಕ್ ಆಗಲ್ಲ. ಈಗ ಅವರಿಂದ ಭಾರತದವ್ರದ್ದು ಹಿಂಸೆ ಅಲ್ವಾ? ಇರೋರು ಇರ್ತಾರೆ, ಇಲ್ಲದೆ ಇದ್ದವರು ಇರ್ತಾರೆ, ಏನ್ ಮಾಡೋದಲ್ವಾ? ಹೌದು. ಹಾಗಾಗಿ ಇದು ತುಂಬಾನೇ ಹಿಂಸೆ ಮೇಡಮ್. ಅಲ್ಲಿ ನೋಡ್ತಾ ಇದ್ರೆ ಹಿಂಸಾಚಾರಗಳನ್ನ, ಯಪ್ಪ ಎಷ್ಟು ಭಯ ಆಗತ್ತೆ ಅಂದ್ರೆ. ಪಾಪ ಮಕ್ಳುಗಳೆಲ್ಲ ಏನ್ ಮಾಡ್ತಾವೆ ಹೇಳಿ? ಈ ಕತ್ತಿರೋರ್ ಮಕ್ಳೆಲ್ಲ ಪಾಪ ಮಕ್ಳೇನ್ ಮಾಡಿದ್ದು ಅಲ್ವಾ? ಅವ್ಕಿನ್ನು ಪ್ರಪಂಚ ಅಂದ್ರೆ ಏನು ಅಂತ ಗೊತ್ತಿರಲ್ಲ ಅಲ್ವಾ? ಹಾಗಾಗಿ ತುಂಬಾನೇ ಲಾಸ್ ಆಗ್ತಿದೆ ಮೇಡಮ್. ಇದು ಚೆನ್ನಾಗಿರಲ್ಲ ಇದು. ಓಕೆ, ಥ್ಯಾಂಕ್ ಯು ದಿವ್ಯಾ ಅವರೇ ಜಿ ಕನ್ನಡ ನ್ಯೂಸ್ ಜೊತೆ ಮಾತಾಡಿದಕ್ಕೆ.
ಎಸ್, ಇನ್ನು ಸದ್ಯದ ಪರಿಸ್ಥಿತಿಯನ್ನ ನೋಡ್ತಾ ಹೋದ್ರೆ ಯುದ್ಧ ಸದ್ಯಕ್ಕೆ ನಿಲ್ಲೋ ತರ ಕಾಣಿಸ್ತಾ ಇಲ್ಲ. ಇನ್ನೂ ಕೂಡ 4 ರಿಂದ 5 ವಾರಗಳ ಕಾಲ ಈ ಒಂದು ಯುದ್ಧ ಕಂಟಿನ್ಯೂ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ಆದರೆ ಈಗಾಗಲೇ ಅಂದರೆ ಇವತ್ತು 4ನೇ ದಿನ, ಈಗಾಗಲೇ ಸಾಕಷ್ಟು ಸಾವು ನೋವುಗಳು ಸಂಭವಿಸಿವೆ. ಆದಷ್ಟು ಬೇಗ ಅಂದರೆ ಈ ರೀತಿ ಬೇರೆ ಬೇರೆ ದೇಶಗಳಲ್ಲಿ ಕೆಲಸಕ್ಕಾಗಿ ಓದೋದಕ್ಕಾಗಿ ಹೋಗಿರುವಂಥ ನಮ್ಮ ಭಾರತೀಯರು ಆದಷ್ಟು ಬೇಗ ವಾಪಸ್ ಬಂದು ತಾಯ್ನಾಡಿಗೆ ಸೇರ್ಕೊಳ್ಳಿ ಅಂತ ನಾವು ಕೂಡ ಆಶಿಸ್ತೀವಿ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.